ಗುಣಯೋಗಿ ಪಾದ ಪಂಕಜವನ್ನು ಮಾನಸಕ್ಕೆ ಆಸನದೋಡಿರಲೇಸು. ಶ್ರೀ ಶಂಭೋಲಿಂಗನೇ ನಿಜ ಗುಣ ರೂಪಾಗಿ ಶ್ರೀ ಶಂಭೋಲಿಂಗನ ಬೆಟ್ಟದಲ್ಲಿ ಸೋಸಿ ತೆಗೆದು ಸಾತಿ ಸಾರವನೆಲ್ಲವ ಬೇಸು ನುಡಿದ ಜಗನ್ನದಲ್ಲಿ ಎಲ್ಲ ಶಾಸ್ತ್ರಗಳ ಬಲ್ಲ ನಿಜ ಗುಣಯೋಗಿ ಇಲ್ಲೆಂಬುವುದೊಂದಿಲ್ಲ ಗ್ರಂಥವು ಬಲ್ಲವರು ನೋಡಿ ವಿವೇಕ ಚಿಂತಾಮಣಿ ಅಲ್ಲೇ ಸರ್ವಜ್ಞತೆ ಕೊಳೆವು. ಪರಾತ್ಪರ ಸಚ್ಚಿತ್ತು ತಣ್ಣೀರವೆಂದು ಗುರುವಿಂದರಿದ ನಿಜ ಗುಣಯೋಗಿ ವರದಾನವಿನವು ದಾರದಿಂದಲೇ ತನ್ನ ಪರಮ ಅದ್ವೈತವೇ ಸಮ್ಮತವೆಂದು ಆರು ಶಾಸ್ತ್ರವ ರಚಿಸಿ ಯಾರು ನಾನೆಂಬುವ ಸಾರಾತರ ದತ್ತವ ನರಪೂತ ಮೂರೆರಡು ಮತಭೇದ ತರವಲ್ಲವೆನ್ನುತ್ತ ಸಾರ ಶ್ರುತಿ ಮತವೊಂದೇ ಹಿತವೆಂದು ಮತಿಗೆಟ್ಟು ಗತಿಗೆಳೆಸುವ ಜನತಾತಿಗೆಲ್ಲ ಅತಿಶಯ ಜ್ಞಾನವೇ ಗತಿಯೆಂದು ಶ್ರುತಿ ಮಾತವರೆಯೂತ ವರ ಮುಕ್ತಿ ದೋರುತ ಇರುತ್ತಿರ್ಪ ನಿಜ ಗುಣ ಶಿವಯೋಗಿ. ನಿಜ ಗುಣ ಯೋಗಿ ಸೂರ ದೇಶಿಕನಾಗಿ ಸಾರ ಪಥವ ತೋರಿ ಪೂರೈಸು ಜನರಿಗೆ ಘೋರಾಮವಾಂಬುದಿ ತೀರವ ದಾಂಡಿಸಿ ಸೂರೆ ಮಾಡಿದನೆಲ್ಲ ಸುಖವನ್ನು. ನಿಜ ಗುಣಯೋಗಿ ಶ್ರುತಿ ತಾತಿ ಅನುಭಾವಿ ನಾನು ನೀನೆಂಬುವ ಭೇದವ ತೊರೆದು ತಾನ್ಯಾರೆಂಬುವ ತನ್ನ ನಿಜವನ್ನು ತಿಳಿಸುತ್ತ ಮಾನದಿ ದೂರನೆಂದೊರೆಯುವ ಪರಮ ನಿಜ ಗುಣಯೋಗಿ ಭವರೋಗಿಗಳಿಗಾಗಿ ಪರ ಪರ ಪರಬ್ರಹ್ಮ ಅರುಪಾಲು ಕರುಣಾರಸದಿ ಕೂಡಿ ತ್ವರದಿಂದ ರಚಿಸಿದ ಪರಮ ಅನುಭವ ಪೂರ್ಣೆ ಗ್ರಂಥವು ಸಕಲ ಜನಗಳಿಗಾನಂದವನ್ನು ಮಾಡುವ ಅಕಲಂಕ ನಿಜ ಪಾದ ಅರಪೂವ ಭಕ್ತರ ಪೊರೆಯುವ ನಿಜ ಗುಣ ಶಿವಯೋಗಿ ಸುಕರ ಪರ ಪದ್ಮಗಳಿಗೆರಗು ವೇದವಾಕ್ಯವನ್ನೆಲ್ಲ ಮೂಲಲಿಂ ಕನ್ನಡಲಿ ಬೋಧಿಸುತ್ತ ಜನರ ಬೇರಾಮತಿಗೆಡೆಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಪೇಳಿ ನಿಜದೋಳ್ಮ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋರಾದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರೂಢರಿಗೆ ನತನಪ್ಪೇ
ತನಕ ಬಾಳ ಮೂಗುತ್ತಲಿಪ್ಪರಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ್ಯಂಬ ಶಾಸ್ತ್ರವನ್ನು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡತ್ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹೃದಯ ಮಂದಿರದೊಳು ಸ್ಥಾಪಿಸಿಕೊಂಡು ಇಲ್ಲಿರುವಂಥ ಸರ್ವ ಶರಣರು ಮತ್ತು ಶರಣೆಯರಿಗೆ ಅನೇಕ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಶ್ರೀಮನ್ ನಿಜಗುಣ ಯೋಗಿಗಳ ವಿರಚಿತವಾದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ ಮೊದಲನೆಯ ಸಂಧಿಯ 9ನೆಯ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಸೂತ್ರ ರೂಪದಲ್ಲೇ ನಿರೂಪಣೆ ಮಾಡಿಕೆಂತ ಬಂದರ ನಿಜಗುಣರು ಯಾವ ಭೂತಾದಿಯಿಂದ ಆದ 5 ಭೂತಗಳ ಭೂತದಿಂದ ಅಖಿಳ ವಿಷಯವಕ್ಕೂ ಅಂತ ಭೂತಾದಿ ಅಹಂಕಾರ ಅಂತ ವೈಕಾರಿಕ ತೈಜಸ ಭೂತಾದಿ ಅಹಂಕಾರವಾಗಿರುವಂಥ ಈ ಭೂತಾದಿ ಅಹಂಕಾರದಿಂದ ಹುಟ್ಟಿರ್ತಕ್ಕಂಥ ಪಂಚಮಹಾಭೂತಗಳ ಉತ್ಪತ್ತಿಯನ್ನು ಈ ಒಂದು ಸೂತ್ರ ರೂಪದಲ್ಲಿ ಹೇಳ್ತಾ ಬಂದಿರತಕ್ಕಂಥ ವಿಷಯ. ಇವತ್ತು ಏನಪ್ಪಾ ಅಂತಂದರೆ ಒಂದೊಂದು ಭೂತಗಳಿಗೆ ಇರುವಂಥ ಗುಣಲಕ್ಷಣಗಳನ್ನು ಹೇಳ್ತಾರೆ. ಇಲ್ಲಿ ಗಗನಕ್ಕೊಂದು, ವಾಯುವಿಗೆ ಬಳಿಕೆರಡು, ವಹಿನಿಗೆ 3, 4 ವಾರಿಗೆ ಮತ್ತೆ ಬಗೆಯಲು 5, ಅವನಿಗೆ ರವಮುಖ್ಯ ಗುಣವಿಂತು ನೆಗಳಿರ್ಪ ಈ ಕ್ರಮದೊಳು ಒಡಗೂಡಿ ಅಂತ ಈ 8ನೇ ನುಡಿಯಲ್ಲಿ ಹೇಳ್ತಾರೆ. ಏನಪ್ಪ ಗಗನಕ್ಕೊಂದು ಅಂತ ಗುಣ, ಆಕಾಶ ಗಗನ ಅಂದ್ರೆ ಆಕಾಶದ ಗುಣ ಏನಪ್ಪ ಅಂತಂದ್ರೆ ಶಬ್ದವೇ ಅದರ ಮೂಲ ಗುಣ ಅಂತ ಹೇಳ್ತಾನೆ. ಗಗನಕ್ಕೆ ಒಂದು, ಅದರದ್ದು ಒಂದೇ ಗುಣ ಶಬ್ದ ಗುಣ ಅಂತ ಹೇಳ್ತಾನೆ. ವಾಯುವಿಗೆ ಬಳಿಕೆರಡು ಅಂತ ಹೇಳ್ತಾನೆ. ವಾಯುವಿಗೆ 2, ಅದರದ್ದು ಮೂಲ ಯಾವುದು ಸ್ಪರ್ಶ ಗುಣ, ಆಕಾಶದ ಒಂದು ಗುಣ ಶಬ್ದ ಗುಣ. ಶಬ್ದ ಸ್ಪರ್ಶ 2 ಇದಾವೆ ನೋಡ್ರಿ ವಾಯುವಿನಲ್ಲಿ, ಗಾಳಿಯಲ್ಲಿ ಅಂತ ಹೇಳ್ತಾನೆ. ಶಬ್ದ ಗುಣ ಆಕಾಶದ್ದು, ಸ್ಪರ್ಶ ಗುಣ ವಾಯುದು ಮೂಲ ಗುಣ. ಅವೆರಡು ಬಂದು ವಾಯುವಿನಲ್ಲಿ ಆ ಶಬ್ದ ಸ್ಪರ್ಶ ಅಂತ ಹೇಳ್ತಾನೆ. ವಹಿನಿಗೆ ಅಂದರೆ ಅಗ್ನಿಗೆ ಅಂತ ಹೇಳ್ತಾನೆ. ಅಗ್ನಿಗೆ 3 ಅಂತ ಹೇಳ್ತಾನೆ. ವಹಿನಿಗೆ ಅಂದ್ರೆ ಬೆಂಕಿ, ಅಗ್ನಿ ತತ್ವಕ್ಕೆ ಇವಕ್ಕೆ 3 ಗುಣ ಇದಾವ ಅಂತ ಹೇಳ್ತಾನೆ. ತನ್ನದೇ ಆದಂಥ ಮೂಲ ಗುಣ ಯಾವುದಪ್ಪ ಅಗ್ನಿಗೆ ರೂಪ ಅಂತ ಹೇಳ್ತಾನೆ. ಶಬ್ದ ಸ್ಪರ್ಶ ರೂಪ ಈ 3 ಗುಣಗಳು ಬಂದು ಬೆಂಕಿಯಲ್ಲಿ. ಮತ್ತು 4 ವಾರಿಗೆ ಅಂತ ಹೇಳ್ತಾನೆ. ವಾರಿ ಅಂದ್ರೆ ನೀರಿಗೆ, ಜಲಕ್ಕ, ಇವಕ್ಕೆ 4 ಗುಣ ಇದಾವ. ಇದರಲ್ಲಿ ಮೂಲ ಗುಣವಾಗಿರುವಂಥ ರಸಗುಣ ಯಾವುದು ನೀರಿನ ಗುಣ. ಅಲ್ಲಿ ಶಬ್ದ ಸ್ಪರ್ಶ ರೂಪ ರಸ 4 ಗುಣಗಳು ಏನಪ್ಪ ಅಂತಂದ್ರೆ ಈ ಜಲದಲ್ಲಿ ಉಂಟು ನೋಡು ಅಂತ ಹೇಳ್ತಾನೆ. ನಾವು ನೋಡ್ತೀವಲ್ಲ ನೀರಿನಲ್ಲಿ ಈ 4 ಗುಣಗಳು ಇದಾವೆ. ಅದರಲ್ಲಿ ತನ್ನದೇ ಆದಂಥ ಒಂದು ರುಚಿ ಇರ್ತದೆ ನೀರಿಗೆ, ಆಯಾ ಭೂಮಿಗೆ ಅನುಸಾರವಾಗಿ ಇರ್ತಾವೆ ನೀರು. ರಸ ಅಂತ ಹೇಳ್ತಾನೆ. ಮತ್ತು ಶಬ್ದ ಬರ್ತದೆ ನೀರಿಂದು, ಸ್ಪರ್ಶ ಆಗ್ತದೆ ತಂಪು, ಮತ್ತು ರೂಪ ಅದಕ್ಕೊಂದು ಆಕಾರ ಐತೆ ನೋಡು. ಹೀಗೆ 4 ಗುಣದಿಂದ ಕೂಡಿರುವಂಥದ್ದು. ಬಗೆಯಲು ವಿಚಾರ ಮಾಡಲಾಗಿ ಬಗೆಯಲು 5 ಅವನಿಗೆ ರವಮುಖ್ಯ ಗುಣವಿಂತು ಅಂತ ಹೇಳ್ತಾರೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು 4 ಇವೇನು ಗಂಧ ಭೂಗುಣ ಅನ್ನುವಂಥದ್ದು ಭೂಮಿಯ ತತ್ವಗುಣ. ಇದು ಭೂಮಿಯ ತತ್ವಗುಣ ಏನು
ಗಂಧ ಅಂತ ಹೇಳ್ತಾನೆ. ಆದ್ರೆ 5 ಗುಣಗಳು ಭೂಮಿಯಲ್ಲಿ ಕೂಡಿಕೊಂಡಾವ ನೋಡು. ಹೆಂಗ ಶಬ್ದನೂ ಆಗ್ತದ, ಮತ್ತು ಮೃದು ಕಠಿಣ ಸ್ಪರ್ಶ ಅನ್ನೋದು ಗೋಚರಿಸ್ತದ. ಭೂಮಿ ಮುಟ್ಟಿದಾಗ ಗೊತ್ತಾಗ್ತದಲ್ಲ ಗಟ್ಟಿಗೈತೆ ಮೃದು ಐತೆ ಅಂತ. ಇದು ಸ್ಪರ್ಶ ಗುಣ. ತನ್ನದೇ ಆದಂಥ ಒಂದು ಶಬ್ದ ಅದ, ಮತ್ತೆ ತನ್ನದೇ ಆದಂಥ ಒಂದು ರೂಪ ಅದ, ಮತ್ತು ತನ್ನದೇ ಆದಂಥ ಒಂದು ರುಚಿ ಆದ ಭೂಮಿಗೆ. ಮತ್ತೆ ತನ್ನದೇ ಆದಂಥ ಗಂಧ ಗುಣ ಅಂತ ಹೇಳ್ತಾನೆ. ಅದು ವಾಸನೆ ಬರ್ತದಲ್ಲ, ಒಂದೊಂದು ಭೂಮಿಯಲ್ಲಿ ಮಳೆ ಬಿದ್ದಾಗ ಒಂದೊಂದು ನಮೂನೆ ವಾಸನೆ ಬರ್ತದೆ. ಅಂದರೆ ಈ 5 ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಹೀಗೆ ಒಂದೊಂದು ಗುಣಗಳು ಕೂಡಿರ್ತಕ್ಕಂಥವು. ಇವೇ ಏನಪ್ಪ ಅಂತಂದ್ರೆ ಶಬ್ದಾದಿ ಗುಣಗಳೇ. ಇಲ್ಲಿ ತೋರಿದಂತಹ ಗುಣಗಳೇನಪ್ಪ ಅಂತಂದ್ರೆ ಮುಂದೆ ಅನೇಕ ರಾಗಾದಿ ದೋಷಗಳಿಗೆ ಕಾರಣಗಳಾಗಿರುತ್ತವೆ ಅನ್ನುವಂಥದ್ದು ಹೇಳ್ತಾನೆ. ರಾಗಾದಿ ದೋಷದ ಆಗರಮಾಗಿ ಸುಖ ದುಃಖ ಭೋಗಕ್ಕೆ ನಿಜ ಬೀಜ ರೂಪಾಗಿ ಆಗಳ ಹೊಂದಿರ್ಪ ಆ ಶಬ್ದಾದಿ ವಿಷಯಗಳ ಗಗನಾದಿಗಳನ್ನು ಒಡನಿಂತು ಅಂತ ಹೇಳ್ತಾನೆ. ರಾಗಾದಿ ಅಂತ ಹೇಳ್ತಾನೆ. ರಾಗಾದಿ ಅಂದ್ರೆ ರಾಗ ದ್ವೇಷಾದಿ. ಇಲ್ಲಿ ಪಂಚಕ್ಲೇಶಗಳು ಏನಿದಾವೆ, ರಾಗ ದ್ವೇಷ ಅಂತ ಇವು ಮುಖ್ಯ. ಈ ರಾಗವೇ ಸಮಸ್ತ ಸುಖ ದುಃಖಕ್ಕೆ ಕಾರಣವಾಗಿರುವಂಥದ್ದು ಅಂತ ಹೇಳ್ತಾನೆ ನೋಡಿ. ಈ ಸಮಸ್ತ ಸೃಷ್ಟಿಗೆ ಕಾರಣ ಏನಪ್ಪಾ ಅಂದ್ರೆ ಇವು 2 ಬೀಜ ಆಗ್ಯಾವ. ಅದಕ್ಕೆ ರಾಗದಿಂಬೇನು ಭವಬೀಜ ಒಂದುಂಟೆ ಅಂತ ನಿಜಗೊಂಡ್ರದ್ರು. ಜನ್ಮಕ್ಕೆ ಕಾರಣ ಏನಪ್ಪ, ರಾಗವೇ. ರಾಗ ಅಂದ್ರೆ ಬೇಕು ಅಂತ. ರಾಗ ಅಂದ್ರೆ ನನಗೆ ಬೇಕು, ಬೇಡ. ದ್ವೇಷ ಅಂದ್ರೆ ಬೇಡ. ಇವೇ ದೋಷದ ಆಗರಮಾಗಿ ಅಂದ್ರು ಅವರು. ಅಂದ್ರೆ ಈ ಪಾಪಕ್ಕೆ ರಾಗದ್ವೇಷಗಳೇ ಈ ಪಾಪ ಪುಣ್ಯಕ್ಕೆ ಕಾರಣ ಇದೆ ನೋಡು. ಆಗರಮಾಗಿ ಅಂದ್ರೆ ತೋಟವಾಗಿರ್ತಕ್ಕಂಥವು ಅಂತ ಹೇಳ್ತಾನೆ. ಇವೇ ಬೀಜ ಆಗ್ಯಾವ. ಇಷ್ಟ ಬುದ್ಧಿ ವಿಷಯಕ್ಕೆ ಮತ್ತು ಸುಖ ದುಃಖ ಅನಿಷ್ಟ ಬುದ್ಧಿ ವಿಷಯಕವಾಗಿಯೂ ಇರುವ ಭೋಗಕ್ಕೆ ಅಂದ್ರೆ ಸುಖ ದುಃಖ ಭೋಗಗಳಿಗೆ ನಿಜ ಬೀಜ ರೂಪವಾಗಿ ಅಂದರು. ಇವು ನಮಗ ಇವತ್ತು ಪ್ರಾರಬ್ಧದಿಂದ ಸುಖದ್ದೇ ಬರಲಿ ದುಃಖದ್ದೇ ಬರಲಿ, ಶರೀರದಿಂದ ಪಾಪ ದುಃಖ ಅಥವಾ ಪುಣ್ಯದ ಸುಖ, ಈ 2 ಭೋಗ ಮಾಡೋದು ಎದರಿಂದಪ್ಪ ಅಂತಂದ್ರೆ ಈ ರಾಗದ್ವೇಷದ ಫಲವೇ ಅಂತ ಹೇಳ್ತಾರೆ. ರಾಗ ಅಂತಂದಾಗ ನನಗೆ ಇಷ್ಟವಾದಂಥ ಭೋಗವನ್ನು, ಇಷ್ಟವಾದ ಕರ್ಮಗಳಲ್ಲಿ ನಾವು ತತ್ಪರರಾಗಿ ಮಾಡೋದು, ಅದರ ಭೋಗವನ್ನು ನಾವು ಅನುಭವಿಸೋದು. ನಮಗೆ ಬೇಡ ಅನಿಸಿದಾಗ ಅದನ್ನು ಬಿಡೋದು. ಅಂದರೆ ಪ್ರತಿಕೂಲ ಅನುಕೂಲ ಸ್ಥಿತಿಯೊಳಗೆ ಮಾಡ್ತಕ್ಕಂಥದ್ದು ಏನೈತಲ್ಲ ಅವೇ ರಾಗದ್ವೇಷಾದಿಗಳು ಅಂತ ಹೇಳ್ತಾನೆ. ಇವೇ ನಿಜ ಬೀಜ ರೂಪ ಅಂದ್ರೆ ಮೂಲ ಕಾರಣವಾಗಿರುವಂಥವು. ಶಬ್ದಾದಿಯ ವಿಷಯಗಳು ಅಂದ್ರೆ ಪಂಚ ವಿಷಯಗಳಲ್ಲ, ಶಬ್ದ ಸ್ಪರ್ಶ ರೂಪ ರಸಾದಿ ಗಂಧಗಳು. ಈ ಪಂಚ ವಿಷಯಾದಿಗಳು ಗಗನಾದಿಗಳೊಡನೆ ಆ ಆಕಾಶಾದಿ ಭೂತಗಳೊಡನೆ ಇಂತು ಅಂದ್ರೆ ಈ ರೀತಿ ಆಗಳು ಅಂದ್ರೆ ಯಾವಾಗಲೂ ಒಂದಿರ್ಪವು ಅಂತ ಹೇಳ್ತಾನೆ. ಇವು ಕೂಡಿಕೊಂಡೇ ಇರ್ತಾವ ನೋಡು ಅಂತ ಹೇಳ್ತಾನೆ. ಅಂದ್ರೆ ಆಕಾಶಾದಿ ಪಂಚಭೂತಗಳೊಡನೆ ಕೂಡಿಕೊಂಡಿರುವ ಶಬ್ದಾದಿ ವಿಷಯಗಳು ಜೀವರಗಳ ಬುದ್ಧಿಗೆ ವಿಷಯಗಳಾಗಿ ಸುಖ ದುಃಖಕ್ಕೆ ಕಾರಣವಾಗಿರುವಂಥವು ಅಂತ ಹೇಳ್ತಾನೆ. ಇವು ಎಲ್ಲ ಜಡನೇ ಇದಾವ. ಜಡ ಇದ್ರೂ ಕೂಡ ಜೀವರು ಅಂದ್ರೆ ಈ ಜೀವಾತ್ಮ ತನ್ನ ಯಥಾರ್ಥವನ್ನು ತಿಳಿಯದೆ ವಿಷಯಾದಿಗಳಲ್ಲಿ ರಾಗದ್ವೇಷ ಉಂಟು ಮಾಡಿಕೊಂಡು ಇವೇನಪ್ಪ ಅಂದ್ರೆ ಅನೇಕ ಸುಖ ದುಃಖಕ್ಕೆ ಕಾರಣಗಳಾಗಿರ್ತಕ್ಕಂಥವು. ಅಂದರೆ ಶಬ್ದಾದಿ ವಿಷಯಗಳು ಸುಖವೂ ಅಲ್ಲ ದುಃಖವೂ ಅಲ್ಲ. ವಿಚಾರ ಮಾಡಿ ನೋಡಿದರೆ ಸುಖ ರೂಪನೂ ಅಲ್ಲ ದುಃಖ ರೂಪನಲ್ಲ. ಶಬ್ದದಾಗ ಸುಖ ಅದ ಅಂತ ಅದೊಂದು ಭಾವನೆ ಆಗ್ಯದ, ಕಲ್ಪನಾ ಆಗ್ಯದ ಅಷ್ಟೇ. ಶಬ್ದದಾಗ ಸುಖನೂ ಇಲ್ಲ ದುಃಖನೂ ಇಲ್ಲ. ಅದರಂಗೆ ಪ್ರತಿಯೊಂದು ವಿಷಯಗಳಲ್ಲಿ ಸುಖ ದುಃಖ ಅನ್ನುವಂಥದ್ದು ಕಲ್ಪನೆ ಹೊರತು ಅದು ಯಥಾರ್ಥವಾಗಿರುವಂಥದ್ದಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಪ್ರಾಣಿಗಳು ಇಷ್ಟ ಬುದ್ಧಿಗೆ ವಿಷಯವಾದರೆ ಸುಖವೆನಿಸುವುದು. ಯಾವಾಗ ಯಾವುದೇ ಒಂದು ವಿಷಯದಲ್ಲಿ ಪ್ರವೃತ್ತಿ ಆಗಿತ್ತಪ್ಪ ಅಂತಂದ್ರೆ ವೃತ್ತಿ, ಅಲ್ಲಿ ವಿಷಯಾಕಾರ ವೃತ್ತಿಯಾಗಿ ಅದಕ್ಕೆ ಹೇಳಿರಲ್ಲ ಪ್ರಿಯ ಮೋದ ಪ್ರಮೋದ ಅಂತ ಈ ವಿಷಯಗಳಲ್ಲಿ ವೃತ್ತಿ ಹರಿದಂಗ ಯಾವಾಗ ತನಗ ಅನುಕೂಲವಾಗುವಂಥ ವಸ್ತು ತನಗ ಪ್ರಾಪ್ತಿ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಇರುವಂಥ ಅಂತಃಕರಣ ವೃತ್ತಿ ಏನಾಗ್ತದೆ, ಆ ವೃತ್ತಿಯೇ ಅಲ್ಲಿ ಆನಂದ ಅನಿಸ್ತದೆ. ಆನಂದ ವಿಷಯದಲ್ಲಿ ಐತೇನಂದ್ರೆ ವಿಷಯದಲ್ಲಿಲ್ಲ.
ಆನಂದ ತನ್ನದೇ ಐತೆ, ತನ್ನಲ್ಲಿ ಆನಂದ ಐತೆ, ಆದರೆ ಭ್ರಮಿತನಾಗಿ ವಿಷಯಾದಿಗಳಲ್ಲಿ ಆನಂದ ಉಂಟು ಅಂತ ಭ್ರಮೆ ಒಳಗಾಗ್ತಾನೆ. ಅದಕ್ಕೆ ಹೇಳ್ತಾನ ಸುಖರೂಪನೂ ಅಲ್ಲ. ಅದಕ್ಕೆ ಬಸಿಕಿನ ಎಲಿವಿನೋಳ ರವಿ ಇಪ್ಪಂದ ಅಂತ ನಿಜಗೊಂಡ್ರಂದ್ರು ಅವರು. ಹೆಂಗ ನಾಯಿ ಒಣ ಎಲಿಬಿನೊಳಗ ಯಾವ ರಸಹೀನವಾಗಿರುವಂಥ ಎಲಿಬಿನೊಳಗ ರಸ ಅಂತ ಭಾವಿಸಿ ಅದನ್ನು ಕಡಿದು ತನ್ನಲ್ಲಿರುವಂಥ ರಕ್ತವನ್ನು ತಾನೇ ಅದನ್ನ ಅನುಭವ ಮಾಡಿ ಇದರಾಗ ಸುಖ ಐತೆ ಅಂತ ಹೆಂಗ ಭ್ರಮಿತ ಆಯ್ತು, ಅದರಂಗ ವಿಷಯಾದಿಗಳ ಬೆನ್ನಟ್ಟಿ ಹೋಗಿ ಜೀವನು ಈ ವಿಷಯಗಳಲ್ಲಿ ಸುಖ ಐತೆ ಅಂತ ಭ್ರಮಿತನಾಗ್ಯಾನ ಅಂತ ಹೇಳ್ತಾರ. ವೆನಿಸುವುದು ಅನಿಷ್ಟ ಬುದ್ಧಿಗೆ ವಿಷಯವಾದರೆ ದುಃಖವೆನಿಸುವುದು, ಬಳಿಕ ಸುಖವೆಂದು ತಿಳಿದರೆ ರಾಗವು, ದುಃಖವೆಂದು ತಿಳಿದರೆ ದ್ವೇಷವು ಹುಟ್ಟುತ್ತವೆ. ಅರ್ಥಾತ್ ವಿಷಯಗಳು ಇಷ್ಟ ಅನಿಷ್ಟ ಬುದ್ಧಿಯಿಂದ ಸುಖ ದುಃಖಗಳು ರಾಗದ್ವೇಷಾದಿಗಳೇ ಕಾರಣವಾಗಿರುತ್ತವೆ ಅಂತ ಹೇಳ್ತಾನೆ. ನಮಗೆ ಅನುಕೂಲ ಆಗಿದ್ದು ಸುಖ ಅಂತ ತಿಳಿಯೋದು, ನಮಗೆ ಅನಾನುಕೂಲ ಆಗಿದ್ದು ನಾವು ದುಃಖ ಅಂತ ತಿಳಿತೀವಿ. ಈ ಬುದ್ಧಿ ಏನೈತಲ್ಲ, ಇದೇ ಬುದ್ಧಿ ಏನಪ್ಪ ಅಂದ್ರೆ ಸುಖ ದುಃಖಕ್ಕೆ ಕಾರಣ ಆಗ್ಯದ ಅಂತ ಹೇಳ್ತಾನೆ. ಅಂದ್ರೆ ಯಾವುದೇ ವಿಷಯ ವಿಚಾರ ಮಾಡಿ ನೋಡಿದ್ರೆ ಯಾವ ವಿಷಯದಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ, ಅವು ಕೇವಲ ನಮ್ಮ ಕಲ್ಪನದಲ್ಲೇ ಇದಾವ ಅಂತ ಹೇಳ್ತಾನೆ. ಈ ರೀತಿಯಿಂದ ಕಾರಣಗಳಾಗಿರುತ್ತವೆಂದು ತಿಳಿಯತಕ್ಕದ್ದು ಅಂತ ಹೇಳ್ತಾರ. ಮತ್ತು ಈ ಶಬ್ದಾದಿ ವಿಷಯಗಳು ಕ್ಷಣಿಕವಾಗಿದ್ದರು ತ್ಯಾಗ ಮಾಡಲಿಕ್ಕೆ ಅವಶ್ಯಗಳಾಗಿರುತ್ತವೆಂದು ಹೇಳುತ್ತಾರೆ. ಮತ್ತು ಈ ಶಬ್ದಾದಿ ವಿಷಯಗಳಲ್ಲಿ ಸುಖ ಈ ಕ್ಷಣಿಕನೇ ಅದು ಹೊರತು ಶಾಶ್ವತವಾದಂಥದ್ದು ಅಲ್ಲ ಅಂತ ಹೇಳ್ತಾನೆ. ಹೆಂಗೆ ಅಂದರೆ ಜಡಮಾಗಿ ಖಂಡಿತಮಾಗಿ ದೃಶ್ಯತೆಯಾಗಿ ಬಿಡಲು ಅರಿದಾಗಿ ಕ್ಷಣಿಕಮಾಗಿ ಮಡದಿ ಕೇಳ ವಿಶ್ವ ವಿಷಯಗಳ ಆ ಭೂತ ದೊಡನೆ ಅಗಲದೆ ಮೋಹಿಸುತ್ತ ಮಿರ್ಕು. ಜಡಮಾಗಿ ಅಂತ ಹೇಳ್ತಾನ ಅಂದರೆ ಈ ಶಬ್ದ ಸ್ಪರ್ಶ ರೂಪ ಏನು ಪಂಚಗುಣಗಳಿಂದ ಕೂಡಿರ್ತಕ್ಕಂಥ ವಿಷಯಾದಿಗಳಿದಾವ, ಇವು ಹೆಂಗಿದಾವ, ಜಡ ಇದಾವ ಅಂತ. ಶಬ್ದದಲ್ಲಿ ಆಗಲಿ ರಸದಲ್ಲಿ ಆಗಲಿ ಇವು ಸ್ವತಃ ತಿಳಿತೇವನಂದ್ರೆ ಇಲ್ಲ, ಇವುಟ್ರಲ್ಲಿ ತಿಳಿತಕ್ಕಂಥ ಶಕ್ತಿನೇ ಇಲ್ಲ. ಸ್ವಯಂ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಸ್ವಯಂ ಅದರಲ್ಲಿ ಇರ್ತಕ್ಕಂಥ ಜ್ಞಾನ ಅವಕ್ಕಿಲ್ಲ. ಶಬ್ದ ನಾನು, ರಸ ನಾನು, ಗಂಧ ನಾನೆಂಬ ಜ್ಞಾನ ಅವಕ್ಕೈತೇನೋ, ಭೂತಗಳಲ್ಲೇ ಇಲ್ಲ ಅಂದಮೇಲೆ ಔಟ್ರಿಂದ ಹುಟ್ಟಿರ್ತಕ್ಕಂಥ ವಿಷಯಾದಿಗಳಲ್ಲಿ ಎಲ್ಲಿರ್ತಾವ. ಅದಕ್ಕೆ ಹೇಳ್ತಾನ ಈ ಶಬ್ದಾದಿ ವಿಷಯಗಳೆಂಬ 5 ವಿಷಯಗಳು ಏನಿದಾವ ಇವು ಕಲ್ಲಿನಂತೆ ಜ್ಞಾನವಿಲ್ಲದಂತಾಗಿರುತ್ತವೆ. ಇವಕ್ಕೆ ಸ್ವಯಂ ಜ್ಞಾನ ಇಲ್ಲ. ಒಂದು ವಿಷಯವು ಮತ್ತೊಂದು ವಿಷಯದಂತೆ ಇಲ್ಲ. ಇವು ಹೆಂಗಿದಾವ, ಒಂದು ವಿಷಯ ಇನ್ನೊಂದು ಇದ್ದಂಗಿಲ್ಲ ನೋಡು ಅಂತ ಹೇಳ್ತಾನ. ಮತ್ತೊಂದು ವಿಷಯದಲ್ಲಿ ಇರದ್ದರಿಂದ ಪರಿಚಿನ್ನಗಳಾಗಿ, ಖಂಡಿತ ಅಂದ್ರೆ ಪರಿಚಿನ್ನತವಾಗಿರತಕ್ಕಂಥವು. ಈಗ ಒಂದೇ ವಿಷಯದಲ್ಲಿದ್ದುದು ಇನ್ನೊಂದು ವಿಷಯದಲ್ಲಿಲ್ಲ, ರೂಪದಲ್ಲಿದ್ದುದು ರಸದಲ್ಲಿಲ್ಲ, ರಸದಲ್ಲಿದ್ದುದು ಶಬ್ದದಲ್ಲಿಲ್ಲ, ಶಬ್ದದಲ್ಲಿದ್ದುದು ಸ್ಪರ್ಶದಲ್ಲಿಲ್ಲ. ಹೀಗೆ ಹೆಂಗ ಭಿನ್ನ ಭಿನ್ನಗಳಾಗಿ ತೋರಿದರೂ ಕೂಡ ಮತ್ತು ಈ ಎಲ್ಲ ವಿಷಯಗಳು ಪಂಚೇಂದ್ರಿಯಗಳಿಗೆ ವಿಷಯಗಳಾಗಿದ್ದರಿಂದ ದೃಶ್ಯಗಳಾಗಿವೆ. ಇವು ಎಲ್ಲಿ ಯಾವುದಕ್ಕೆ ಗೋಚರ ಅದಾವಪ್ಪ, ಯಾವುದಕ್ಕೆ ದೃಶ್ಯ ಅಂದ್ರೆ ಇಂದ್ರಿಯ ಗೋಚರ ಇದಾವೆ ನೋಡು. ಪಂಚ ಜ್ಞಾನೇಂದ್ರಿಯ ಗೋಚರ ಇದಾವೆ. ಕಣ್ಣಿಗೆ ರೂಪ ಗೋಚರ ಅದ, ಕಿವಿಗೆ ಶಬ್ದ ಗೋಚರ ಅದ, ನಾಲಿಗೆಗೆ ರಸ ಗೋಚರ ಅದ, ಚರ್ಮಕ್ಕೆ ಸ್ಪರ್ಶ ಗೋಚರ ಅದ, ಇವು ಮೂಗಿಗೆ ಗಂಧದ ಗೋಚರ ಅದ. ಇವು ಪಂಚ ಜ್ಞಾನೇಂದ್ರಿಯಗಳು. ಈ ಪಂಚ ಜ್ಞಾನೇಂದ್ರಿಯಗಳು ವಿಷಯವನ್ನು ಸ್ಪಷ್ಟವಾಗಿ ತಿಳಿತವ ಅಂತ ಹೇಳ್ತಾನೆ. ಆದರೆ ಈ ಜ್ಞಾನೇಂದ್ರಿಯಗಳಿಗೆ ವಿಷಯಗಳು ದೃಶ್ಯ ಆದವು. ದೃಕ್ಕು ಜ್ಞಾನೇಂದ್ರಿಯ ಆಯ್ತು. ಮತ್ತೆ ಈ ಜ್ಞಾನೇಂದ್ರಿಯ ಆದ್ರೂ ಸ್ವತಃ ಚೇತನ ಐತೆ ಅಂದ್ರೆ ಇಲ್ಲ. ಈ ಊಟ್ರದ ಭಾವ ಅಭಾವವನ್ನು ತಿಳಿತಕ್ಕಂಥ ಬ್ಯಾರೇನೇ ಇದನ್ನ ಆತ್ಮ. ಇಲ್ಲಿ ವಿಷಯ ಏನು ಹೇಳಕತ್ತಾರಪ್ಪ ಅಂದ್ರೆ ಇವು ವಿಷಯವಾಗಿ ಅವ್ ನೋಡು, ವಿಷಯಗಳೇ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗಿರುವಂಥವು. ಮುಂದೆ ಹೇಳ್ತಾರ ಅವ್ರು ಯಾವುದಕ್ಕೆ ದೃಕ್ ಯಾವುದಕ್ಕೆ ವಿಷಯ ಅಂತ. ಹೀಗೆ ದೃಶ್ಯತೆ ಆಗಿ ಮತ್ತು ವಿಷಯಗಳು ತಾವು ದುಃಖವನ್ನು ಕೊಟ್ಟರೂ ಕೂಡ ಯಾವುದು ಎಲ್ಲ ಗೊತ್ತಾವ, ವಿಷಯಗಳಲ್ಲಿ ಸುಖ ಇಲ್ಲ ಅಂತ ತಿಳಿದೇವಿ. ಆ ವಿಷಯಗಳಿಂದ ಸುಖ ಇಲ್ಲ ಅಂತ ಗೊತ್ತಿದ್ರು ಕೂಡ, ಆ ವಿಷಯ ದುಃಖ ರೂಪ ಐತೆ ಅಂತ ಗೊತ್ತಿದ್ರು ಕೂಡ, ಅವು ತ್ಯಾಗ ಮಾಡಲಿಕ್ಕೆ ಯೋಗ್ಯವಾಗಿದ್ದರೂ ಕೂಡ ಅದನ್ನ ತ್ಯಾಗ ಮಾಡದಂತ ಮೋಹವನ್ನು ಮಾಡ್ತದ ನೋಡು.
ಅದಕ್ಕೆ ಹೇಳ್ತಾರೆ ಅವರು, ಏನಪ್ಪ ಅಂದರೆ ತಾವು ದುಃಖವನ್ನು ಕೊಟ್ಟರೂ ಕೂಡ ತ್ಯಾಗ ಮಾಡಲಿಕ್ಕೆ ಬಾರದಗಳಾಗಿರುತ್ತವೆ. ಇವು ಎಷ್ಟು ಮಂದಿ ತ್ಯಾಗ ಮಾಡ್ಯಾರಪ್ಪ ಅಂತಂದ್ರೆ ಜಗತ್ತಿನಲ್ಲಿ ಬಹಳ ಕಡಿಮೆ. ವಿಷಯ ಸುಖಗಳಲ್ಲೇ ಪರಮ ಸುಖ ಅಂತ ತಿಳಿದು ಅದರಲ್ಲೇ ಲೋಲುಪ್ತರಾದಂಥವ್ರು ಉಂಟು. ಆದರೆ ಈ ವಿಷಯದಲ್ಲಿ ಸುಖ ಇಲ್ಲ ಅಂತ ತಿಳಿದವ್ರು ಎಷ್ಟು ಮಂದಿ ಇದ್ದಾರ? ಬಹಳ ಕಡಿಮೆ ಅಂತ ಹೇಳ್ತಾನೆ. ಯಾರಿಗಿದು ಶಾಸ್ತ್ರಜ್ಞಾನ ವಿಚಾರ ಐತೆ ಅವ್ರಿಗೆ ಗೊತ್ತಾಗ್ತದ. ಶಬ್ದದಲ್ಲೇ ಎಷ್ಟೋ ಹೋಗ್ಯದ, ಸ್ಪರ್ಶದಲ್ಲೇ ಹೋದವರು ಇದಾರ. ಸ್ಪರ್ಶ ಸುಖಕ್ಕಾಗಿ ಏನೇನೋ ಎಂತೆಂಥವ್ರು ಏನೇನೋ ಆಗಿ ಹೋದರು. ಶಬ್ದದಲ್ಲಿ ಏನೇನೋ ಯುದ್ಧ ಆಗ್ಯೋದು. ಮತ್ತೆ ಶಬ್ದ, ಸ್ಪರ್ಶ, ರೂಪಕ್ಕಾಗಿ ಕೆಟ್ಟವರು ಎಷ್ಟೋ ಮಂದಿ ಇದ್ದಾರೆ. ಹೀಗೆ ಈ ಪಂಚ ವಿಷಯಗಳು ದುಃಖ ಸ್ವರೂಪಗಳು ಅಂತ ಗೊತ್ತಿದ್ರು ಕೂಡ ಇದನ್ನ ತ್ಯಾಗ ಮಾಡಲಿಕ್ಕೆ ಬಾರದವುಗಳಾಗಿರುವುದರಿಂದ ಇದು ಮೋಹವನ್ನು ಉಂಟು ಮಾಡದ. ಇಷ್ಟು ಆಕರ್ಷಣೆ ಇದಾವ ಅಂತ ಹೇಳ್ತಾನೆ. ವಿಷಯಗಳಲ್ಲಿ ಅಷ್ಟು ಆಕರ್ಷಣೆ ಇದೆ. ಹೀಗೆ ಮತ್ತು ಇವು ಮಿಂಚು, ಸ್ವಪ್ನ, ನೀರುಗುರಳೆಯಂತೆ. ಅದಕ್ಕೆ ಹೇಳಿದ್ರು ಅವ್ರು, ಏನಪ್ಪ ಅಂದ್ರೆ ಕ್ಷಣಿಕವಾಗಿ, ಅಂದ್ರೆ ಕ್ಷಣಿಕ ಅಂದ್ರೆ ಈ ಮಿಂಚು, ಸ್ವಪ್ನ, ನೀರುಗುರುಳೆ ಇವು ಹೆಂಗ ಇದಾವಪ್ಪ? ಕ್ಷಣಿಕ ನೋಡು. ಮಿಂಚು ಎಷ್ಟೊತ್ತಿರ್ತದಂದ್ರೆ ಅವ್ನು ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಮಿಂಚು ಹೋಗಿಬಿಡ್ತದ. ಮಿಂಚು ಇರ್ತದೆ, ಭಾಳ ಹೊತ್ತಿರಂಗಿಲ್ಲ. ಅದ್ರ ಹಂಗ ಮತ್ತೆ ಸ್ವಪ್ನ ಆದ್ರೂ ಎಷ್ಟೊತ್ತಿರ್ತದ? 1 ನಿಮಿಷ ಅಂತ ಬರೀತಾರ. 1 ನಿಮಿಷದೊಳಗೆ ಎಷ್ಟೆಷ್ಟು ಆಗಿ ಹೋಗಿರ್ತದ. ಇದರಂಗ ಸ್ವಪ್ನ, ಮಿಂಚು, ನೀರು ಗುರುಳೆ ಅಂತ ಹೇಳ್ತಾನೆ. ನೀರಿನ ಮೇಲೆ ಇರುವಂತ ಗುಳ್ಳೆ ಎಷ್ಟು ಕ್ಷಣಿಕ ಅದೋ ಅಷ್ಟು ಕ್ಷಣಿಕವಾಗಿರುವಂತ ವಿಷಯಗಳು. ಈ ವಿಷಯ ಆಯ್ತಿಲ್ಲ, ಇನ್ನೊಂದು ಇದು ಕೆಡದ್ರಾಗ ಇನ್ನೊಂದು ತಯಾರಾಗಿ ನಿಂತಿರ್ತದೆ. ಇದು ಕೆಡ್ತೀವಿ, ಅದು ಮುಂದಿನದಕ್ಕೆ ಹೋಗಿರ್ತದೆ ವೃತ್ತಿ. ಅಂದ್ರೆ ಇಷ್ಟು ಕ್ಷಣಿಕವಾಗಿರುವಂತ ವಿಷಯಗಳು. ಇಂಥ ವಿಷಯಗಳು ಇದ್ದರೂ ಕೂಡ ಅಡಿಗಿತ್ತು ಹೋಗುವ ಸ್ವಭಾವವುಳ್ಳವು ಆಗಿರುತ್ತವೆ ಮತ್ತು ಖಂಡಾಕ್ಷಣದಲ್ಲಿ ಸಕಲ ಜೀವಿಗಳಿಗೆ ಮೋಹವನ್ನುಂಟು ಮಾಡುತ್ತವೆ. ಖಂಡಾಕ್ಷಣ ರಮಣೀಯವೇ ಅಲ್ಲ, ಉಂಡಾಗಲೇ ನಿರಸನವೆಂತೆಲ್ಲ. ನಿಜ ಉಂಡ್ರು ಬರ್ತಾರ. ಇವು ಏನಪ್ಪ ನೋಡಿದಾಕ್ಷಣ ರಮಣಿ ಅಂದ್ರೆ ಅತ್ಯಂತ ಮನೋಹರವಾಗಿ ಚಿತ್ತವನ್ನು ಆಕರ್ಷಣೆ ಮಾಡುವಂತ ಸಾಮರ್ಥ್ಯ ಉಳ್ಳವ ಇದಾವ. ಮನಸ್ಸನ್ನ ಆಕರ್ಷಿಸಿ ಇಂದ್ರಿಯಗಳು ವಿಷಯದ ಕಡೆ ದೌಡಿಸಿ ಕರ್ಕೊಂಡು ಹೋಗ್ತಕ್ಕಂಥ ಆಕರ್ಷಣೆ ಉಳ್ಳಂತ ವಿಷಯಗಳು ಇದಾವ. ಅಷ್ಟು ಸಾಮರ್ಥ್ಯ ಈ ವಿಷಯಗಳಿಗೆ ಐತೆ ನೋಡು. ಇವು ಹೆಂಗಿದಾವ? ಜಡ ಇದಾವ ಮತ್ತು ಕ್ಷಣಿಕ ಇದಾವ, ದುಃಖ ಸ್ವರೂಪ ಇದಾವ. ಇವೆಲ್ಲ ಶಾಸ್ತ್ರದಿಂದ ಗೊತ್ತಿದ್ರು ಕೂಡ ಇಷ್ಟು ಆಕರ್ಷಣೆ ಶಕ್ತಿ ವಿಷಯಾದಿಗಳಲ್ಲಿ ಉಂಟು ನೋಡು ಅಂತ ಹೇಳ್ತಾನೆ. ಅದಕ್ಕೆ ಸಕಲ ಜೀವಿಗಳಿಗೆ ಮೋಹವನ್ನುಂಟು ಮಾಡಿರುತ್ತವೆ. ಎಲ್ಲ ಜೀವಿಗಳಿಗೆ ಅಂದ್ರೆ ಮನುಷ್ಯರು ಮೊದಲು ಪ್ರಾಣಿಗಳಲ್ಲಿ ಕೂಡ ಈ ವಿಷಯಗಳ ಸುಖಕ್ಕಾಗಿ ಬಡದಾಡ್ತಾವೆ. ಆದರೆ ಮಾನವನಿಗೆ ಮಾತ್ರ ಇದನ್ನು ತಿಳಿಯುವಂಥ ಸಾಮರ್ಥ್ಯ ಅದ. ಉಳಿದ ಜೀವಿಗೆ ಯಾರಿಗೂ ಇಲ್ಲ. ಅವು ಗೊತ್ತದೆ, ನೀವು ಸುಖ ದುಃಖ ಇಲ್ಲ. ಮನುಷ್ಯನಿಗೆ ಮಾತ್ರ ತಿಳಿಲಿಕ್ಕೆ ಬರ್ತದೆ. ಇದು ಸಾಧ್ಯ ಅದ. ಅದಕ್ಕೆ ಹೇಳ್ತಾರೆ ಇವು. ಮತ್ತು ಕೆಲವು ವಿಷಯಗಳು ಸಚೇತನಗಳಾಗಿಯೂ ಕೆಲವು ವಿಷಯಗಳು ಅಚೇತನಗಳಾಗಿ ಇರುತ್ತವೆ ಎಂದು ಹೇಳುತ್ತಾರೆ. ತನುವಿನ ಉದಯ ಭೇದದೋಳ್ ಸಚೇತನವ ಅಚೇತನವೆಂಬೆರಡು ರೂಪವನೇ ತೋರ್ಪ ಅನಿತು ವಿಷಯವೆಸವವು ಚಿತ್ರಗತಿಯಿಂದ ಜನಕ್ಕೆ ಸಂಸ್ಕೃತಿ ಬಂಧಕರಮವಾಗಿ ಅಂತ ಹೇಳ್ತಾನ. ಬಂಧಕರಮಾಗಿ ತನುವಿನ ಅಂದ್ರ ಶರೀರದ ಉದಯ ಭೇದದಳು, ಉತ್ಪತ್ತಿ ಭೇದದಿಂದ ಅಂತ ಹೇಳ್ತಾನೆ. ಅಂದರೆ ಭೇದದಿಂದ ಸಚೇತನದಿಂದ ಕೂಡಿಕೊಂಡಿರುವ ಮತ್ತು ಚೇತನವಿಲ್ಲದೆ ಇರುವಂತ ಕೂಡಿಕೊಂಡಿರುವಂಥವು ಕೆಲವು ಅಂತ ಹೇಳ್ತಾನೆ. ಅಂದ್ರೆ ನೋಡು, ಕೆಲವು ಅಚೇತನ ಶರೀರಗಳಲ್ಲಿಯೂ ಕೆಲವು ಚೇತನಯುಕ್ತಗಳಾದ ಶರೀರಗಳಲ್ಲಿಯೂ ಕೂಡಿಕೊಂಡು ಇರುತ್ತವೆ. ಒಂದೇ ವಸ್ತುವಿನಲ್ಲಿ ಇದ್ದ ವಿಷಯ ಮತ್ತೊಂದಕ್ಕಿಲ್ಲ, ಭಿನ್ನ ಭಿನ್ನಗಳಾಗಿರುತ್ತವೆ. ಅಂದರೆ ಶಬ್ದ, ಸ್ಪರ್ಶ, ರೂಪ ಮೊದಲಾದ ಯಾವ ವಿಷಯಗಳನ್ನು ಎಷ್ಟು ಕಂಡರು ಒಂದಕ್ಕಿಂತ ಒಂದು ಬೇರೆಯಾಗಿಯೂ ಅಧಿಕವಾಗಿಯೂ ಮೋಹಕ್ಕೆ ವಿಷಯಗಳಾಗಿಯೂ ಆಶ್ಚರ್ಯ ರೂಪಗಳಾಗಿಯೂ ಇರುತ್ತವೆ. ಅದರಿಂದ ಸಕಲ ಜೀವಿಗಳು ಬುದ್ಧಿವೃತ್ತಿಗಳನ್ನು ತಮ್ಮ ಕಡೆಗೆ ಸೆಳೆದುಕೊಂಡು ಮೋಹದಲ್ಲಿ ಮುಳುಗಿಸಿ ಜನನ ಮರಣ ರೂಪ ಬಂಧವನ್ನುಂಟು ಮಾಡತಕ್ಕವುಗಳಾಗಿರುತ್ತವೆ ಎಂಬುದು ಇಲ್ಲಿ ಹೇಳಿಕೆ ಅಂತ ಬರ್ತಾರೆ.
ಅಂದರೆ ಈ ಎಲ್ಲ ವಿಷಯಗಳಲ್ಲಿ ಅನ್ನುವಂಥ ಎರಡು ರೂಪವನೆಂದರೆ ಎರಡು ರೂಪಗಳನ್ನು ತೋರಿಸುವಂಥ ಅನಿತು ಅಂದ್ರೆ ಅಷ್ಟು ವಿಷಯಗಳಂದ್ರೆ ವಿಚಿತ್ರ ಆಶ್ಚರ್ಯಕರಗಳ ಆಗಿರುವಂತಹ ವಿಷಯಗಳನ್ನು ಮುಂದೆ ಸೂತ್ರದಲ್ಲಿ ಅವು ಹೇಳ್ತಾರ. ಅವು ಮುಂದಿನ ಸೂತ್ರದಲ್ಲಿ ಇಲ್ಲಿ ಬೀಜ ಮಾಡಿ ಹೇಳಕತ್ತಾರ. ಅದರಲ್ಲಿ ಯಾವ್ಯಾವಪ್ಪ ಚೇತನವಾಗಿರುವಂಥವು ಯಾವುವು, ಅಚೇತನವಾಗಿ ಚೇತನ ಅಂದ್ರೆ ಇರವು, ಅಚೇತನವಾಗಿ ಜಡವಾಗಿ ಇದ್ರಾಗ ತೋರ್ತಕ್ಕಂಥವು ಯಾವ ಇದಾವ ಅಂತ ಹೇಳ್ತಾನೆ. ಹೀಗೆ ಈ ವಿಷಯಗಳು ಉಂಟು ಮಾಡಿರ್ತಕ್ಕಂಥವು ಎಂಬುದು ತಿಳಿಸಿ ಮುಂದೆ ಹೇಳ್ತಕ್ಕಂಥದ್ದು ವಿಷಯ ಏನಪ್ಪ ಅಂದ್ರೆ ಈಗ ಹೇಳಿರ್ತಕ್ಕಂಥ ಸೂತ್ರ ಭೂತಗುಣ ಉತ್ಪತ್ತಿ ನಿರೂಪಣೆ ಸೂತ್ರ 9ಕ್ಕೆ ಪದ 86ಕ್ಕೆ ಅಂತ ಹೇಳಿದರು. ಇಲ್ಲಿ 86. ಈಗ ಭೂತಾದಿ ಎಂಬ ಅಹಂಕಾರದಿಂದ ಪಂಚಭೂತಗಳ ಉತ್ಪತ್ತಿಯನ್ನು ಹೇಳಿ, ಈಗ ವೈಕಾರಿಕ ಅಹಂಕಾರದಿಂದ ಪಂಚಜ್ಞಾನೇಂದ್ರಿಯಗಳ ಉತ್ಪತ್ತಿಯನ್ನು ಮತ್ತು ತೈಜಸ ಅಹಂಕಾರದಿಂದ ಪಂಚ ಕರ್ಮೇಂದ್ರಿಯಗಳನ್ನು ಪಂಚಪ್ರಾಣಗಳ ಉತ್ಪತ್ತಿಯನ್ನು, ಎರಡು ಅಹಂಕಾರಗಳ ಮಿಶ್ರಣದಿಂದ ಅಂತಃಕರಣ ಪಂಚಕದ ಉತ್ಪತ್ತಿಯನ್ನು ಹೇಳುತ್ತಾರೆ. ಭೂತಾದಿ ಅಹಂಕಾರದಿಂದ ಹುಟ್ಟಿರುವಂತಹ ಪಂಚಮಹಾಭೂತಗಳು ಹೇಳಿದರು. ತೈಜಸ ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯಗಳು 14 ದೇವತೆಗಳು ಅಂತ ಬರ್ಕೊಂಬರ್ತಾರ ಅವರು ಜ್ಞಾನೇಂದ್ರಿಯಗಳಿಂದ. ಮತ್ತು ಅದರಲ್ಲಿ ಸತ್ವಗುಣ ಪ್ರಧಾನವಾಗಿರುವುದರಿಂದ ಗುಣದಿಂದ ಅಂತ ಬರ್ಕೊಂಬಂದಾರಲ್ಲ, ಸತ್ವಗುಣ ಪ್ರಧಾನವಾಗಿರುವಂಥದ್ರಿಂದ ಜ್ಞಾನೇಂದ್ರಿಯಗಳು ಹುಟ್ಟಾವ. ರಜಗುಣ ಪ್ರಧಾನವಾಗಿರುವಂಥವು ಯಾವುದು ಕರ್ಮೇಂದ್ರಿಯಗಳು ಹುಟ್ಟಿದವು. ರಜ ಮತ್ತು ಸತ್ವಗುಣ ಮಿಶ್ರಣದಿಂದ ಅಂತಃಕರಣ ಪಂಚಕವನ ಉತ್ಪತ್ತಿಯನ್ನು ಹುಟ್ಟಿರ್ತಕ್ಕಂಥವು ಅವು ಮುಂದಿನ ಸೂತ್ರದಲ್ಲಿ ಹೇಳ್ತೀವಿ ಅಂತ ಹೇಳ್ತಾರೆ. ಸೂತ್ರ 10ನೇದು ಬಗೆಯೇ ವೈಕಾರಿಕ ತೈಜಸ ಮಿಶ್ರದಿಂದ ಒಗೆದ ಅಖಿಳ ಅಂತಃಕರಣಗಳು ಅಂತ ಹೇಳ್ತಾನೆ. ಬಗೆಯೇ ಅಂದ್ರೆ ವಿಚಾರ ಮಾಡಲು, ಹಿಂದೆ ಹೇಳಿರ್ತಕ್ಕಂಥದ್ದನ್ನು ಈಗ ಮುಂದೆ ಹೇಳ್ತಕ್ಕಂಥ ವಿಷಯವನ್ನು ವಿಚಾರ ಮಾಡಲು. ಏನಪ್ಪ ವೈಕಾರಿಕ ಅಂದ್ರೆ ವೈಕಾರಿಕವೆಂಬ ಅಹಂಕಾರದಿಂದ ಮತ್ತು ತೈಜಸ ಮಿಶ್ರದಿಂ, ತೈಜಸ ಅಹಂಕಾರ ಮತ್ತು ತೈಜಸ ಮಿಶ್ರ ಎರಡು ಕೂಡಿ, ಅಲ್ಲಿ ಎರಡು ಇದಾವ, ಅಲ್ಲಿ ಮುಂದೆ 3 ಗುಣ ಬರ್ಕೊಂಬಂದಾರಲ್ಲ, ವೈಕಾರಿಕ ಅಹಂಕಾರದಿಂದ ಮತ್ತು ತೈಜಸ ಅಹಂಕಾರದಿಂದ ಮತ್ತು ವೈಕಾರಿಕ ತೈಜಸ ಅಹಂಕಾರ ಮಿಶ್ರದಿಂದ, ಎರಡು ಅಹಂಕಾರಗಳ ಸಂಬಂಧದಿಂದಲೂ ಹುಟ್ಟಿದಂತ ಅಂದ್ರೆ ಅಖಿಳ ಕರಣಗಳು ಸಕಲ ಅಂತರ ಬಾಹ್ಯ ಸಾಧನಗಳು ಒಗೆದವು ಅಂದ್ರೆ ಉತ್ಪನ್ನಗಳಾದವು. ಯಾವ್ಯಾವ ಹೆಂಗೆ ಆದವಪ್ಪ ಅಂತಂದ್ರೆ ಅದನ್ನ ಹೇಳ್ತಾನ. ಯಾವುದರಿಂದ ಯಾವ ಹುಟ್ಟಿದವು? ತೈಜಸ ಅಹಂಕಾರದಿಂದ ಏನು ಹುಟ್ಟಿತಪ್ಪ? ತೈಜಸ ಅಂದ್ರೆ ರಜಗುಣ ಪ್ರಧಾನವಾಗಿರುವಂಥದ್ದು. ಯಾವುದು? ಬಾಮಿನಿ ವಾಕ್ಪಾಣಿ ಪಾದ ಪಾಯು ಉಪಸ್ಥ ನಾಮದ ಕರ್ಮೇಂದ್ರಿಯಗಳು ಆ ಮಹಾ ತೈಜಸವೆಂಬ ಅಹಂಕೃತಿಯಿಂದೇ ನೇಮದಿಂದ ಉದಯವಾದವು ನೋಡು. ಬಾಮಿನಿ ಅಂದ್ರೆ ದೇಹ ಕಾಂತಿ ಉಳ್ಳವಳೆ ಮೈತ್ರಿಯೇ ಕೇಳು ಅಂತ ಹೇಳ್ತಾನ. ಅಂದ್ರೆ ಕಾಂತಿ ಉಳ್ಳವಳೆ ಅಂದ್ರೆ ಏನಪ್ಪ? ಶರೀರ ಸುಂದರವಾಗಿ ಕಾಂತಿಮಯವಾಗಿತ್ತು ಅಂತೇನೋ ಅಂದ್ರೆ ಆ ದೃಷ್ಟಿಯಿಂದ ಅಲ್ಲ, ದೇಹ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಹಂಗಲ್ಲ. ಆಕಿನ ಬುದ್ಧಿ ಅತ್ಯಂತ ತೇಜಸ್ಸಿನಿಂದ ಕೂಡಿಕೊಂಡಿತ್ತು ಈ ವಿಚಾರ ಮಾಡುವ ಕಲ್ಕ ಅಂತ ಹೇಳ್ತಾನೆ. ಹೀಗೆ ಬಾಮಿನಿ ಅಂದ್ರೆ ದೇಹ ಕಾಂತಿ ಉಳ್ಳವಳೆ ಮೈತ್ರಿಯೇ. ವಾಕ್ ಅಂದ್ರೆ ವಾಣಿಯು, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು, ಪಾಯು ಅಂದ್ರೆ ಗುದ, ಉಪಸ್ಥ ಅಂದ್ರೆ ಮಲ ಮೂತ್ರ ಬಿಡುವ ಸ್ಥಾನಕ್ಕ, ನಾಮದ ಅಂದ್ರೆ ಹೆಸರುಗಳುಳ್ಳಂತ ಕರ್ಮೇಂದ್ರಿಯಗಳು. ಇವಕ್ಕ ಕರ್ಮೇಂದ್ರಿಯಗಳು ಅಂತ ಕರೆದ್ರು. ಯಾವಾಗಲೂ ಕ್ರಿಯೆ ಮಾಡ್ತಾವ ನೋಡಿ ಇವು ಕರ್ಮೇಂದ್ರಿಯಗಳು. ಈ ಕೆಲಸ ಏನಪ್ಪ? ಬಾಯಿ ಐತ ಮಾತಾಡೋದು ಅದ್ರ ಕೆಲಸ.
ಅದ್ರಾಗ ವಾಣಿ ಮಾತಾಡೋದೇ ಕೆಲಸ ಐತೆ. ಮತ್ತು ಪಾಣಿ ಅಂದರೆ ಕೈ ಬಿಡೋದು ಹಿಡಿಯೋದು, ದೇವ್ರ ಕೆಲಸ ಏನದ ಬಿಡೋದು ಹಿಡಿಯೋದು. ಪಾದ ನಡೆಯೋದೇ ಅದ್ರ ಗಮನ ಆಗಮನವೇ ಅದ್ರ ಕೆಲಸ. ಮತ್ತು ಪಾಯು ಅಂದರೆ ಮಲ ಬಿಡುವುದೇ ಅದ್ರ ಕೆಲಸ. ಮತ್ತು ಉಪಸ್ತು ಅಂದರೆ ಅದೇನಪ್ಪ ಅಂದ್ರೆ ರತಿ ಸುಖವಂ ಬಡಿಯೋದು ಅದ್ರ ಕೆಲಸ ಐತೆ. ಮೂತ್ರ ಬಿಡೋದು ಅದ್ರ ಕೆಲಸ ಐತೆ ನೋಡಿ, ಕರ್ಮೇಂದ್ರಿಯ. ಈ ನಾಮದ ಅಂದ್ರೆ ಈ ಹೆಸರಿನಿಂದ ಕೂಡಿರುವಂತ ಕರ್ಮೇಂದ್ರಿಯಗಳು ಅಂದ್ರೆ ಇವು ಕರ್ಮ ಮಾಡತಕ್ಕಂಥವಾಗಿರುವುದರ ಕ್ರಿಯೆ ಮಾಡುವುದರಲ್ಲಿ ಇರುವುದರ ಕ್ರಿಯೆ ಯಾಕೆ ಮಾಡ್ತಾವೆ ಇವು ಅಂದ್ರೆ ಇದರಲ್ಲಿ ರಜೋಗುಣ ಪ್ರಭಾವ ಬಹಳ ಇರ್ತದೆ. ರಜೋಗುಣ ಎಲ್ಲಿ ಅದ ಅಲ್ಲಿ ವೃತ್ತಿ ಬಹಳ ಚಂಚಲ ಇರ್ತದೆ. ನೀವು ಯಾವಾಗಲೂ ಚಂಚಲ ಇದ್ದೇ ಇರ್ತವೆ ಇವು, ಇದರ ಕೆಲಸ ಅಂತ ಹೇಳ್ತಾನೆ. ಆ ಮಹಾ ತೈಜಸವೆಂಬ ಅಹಂಕಾರದಿಂದ ಅಂದ್ರೆ ತೈಜಸ ಅಹಂಕಾರದಿಂದ ಉತ್ಪತ್ತಿ ಆಗಿರುವಂಥವು ಅಂತ ತಿಳಿ ಅಂತ ಹೇಳ್ತಾನೆ. ಮತ್ತೆ ಇವ್ರ ಕೆಲಸ ಏನು ಮಾಡ್ತಾವ್ರಿ ಹೇಳಿದ್ರಿ ನೀವು ಅಂದ್ರೆ ಅದನ್ನ ಹೇಳ್ತೀವಿ ಅಂತಾರ. ಅವ್ರು ಏನು ಕೆಲಸ ಮಾಡ್ತಾವ? ಕರ್ಮೇಂದ್ರಿಯಗಳು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ನುಡಿಯುವುದು, ಪಿಡಿಯುವುದು, ನಡೆಯುವುದು, ಬಿಡುವುದು, ಪಡೆಯುವುದು, ವಿಷಯ ಸುಖವನೆಂಬ ಗಡಣದ ವರ್ತನೆ ಅರಿಯಲು ವಚನಾದಿಯೊಡನೊಂದಿ ಪರಿಬಿಡಿದಿರ್ಪವು. ನೋಡು, ನುಡಿಯುವುದು ಅಂತ ಹೇಳ್ತಾನೆ. ನುಡಿಯುವುದು ಅಂದ್ರೆ ಮಾತನಾಡುವುದು, ವಾಣಿ ಕೆಲಸ ಅದ ನೋಡು. ವಾಣಿ ಮಾತಾಡ್ತದ, ಮತ್ತೆ ಇದು ಕರ್ಮೇಂದ್ರಿಯ ಕೆಲಸ. ಮತ್ತು ಪಿಡಿಯುವುದು ಅಂದ್ರೆ ಹಿಡಿಯೋದು, ಕರ್ಮೆ ಕೈ ಕೆಲಸ ಐತೆ. ನಡೆಯುವುದು ಅಂದ್ರೆ ಪಾದದ ಕೆಲಸ. ಬಿಡುವುದು ಅಂದ್ರೆ ಮಲ ಬಿಡುವಂಥದ್ದು ಮತ್ತೆ ಗುದ. ಮತ್ತು ಪಡೆಯುವುದು ಅಂದ್ರೆ ಏನು? ಸುಖ ಅನುಭವಿಸ್ತದ ನೋಡು, ಮೂತ್ರ ಸ್ಥಾನದಲ್ಲಿ ಏನು ಸುಖ ಅದ ಅದು. ವಿಷಯ ಸುಖವನೆಂಬ ಇದು ಅನುಭವ ಮಾಡ್ತವೆ ಕರ್ಮೇಂದ್ರಿಯಗಳು. ಇದಕ್ಕ ಮಾತಾಡೋದ್ರಾಗ ಸುಖ ಅನಿಸ್ತದ, ಮತ್ತೆ ಬಾಣಿಗೆ ಕೆಲವಕ್ಕೆ ಹಿಡಿಯೋದ್ರಾಗ ಸುಖ ಅನಿಸ್ತವ, ಕೆಲವು ನಡೆಯೋದ್ರಾಗ ಸುಖ ಐತೆ, ಕೆಲವು ಬಿಡೋದ್ರಾಗ ಸುಖ ಐತೆ, ಕೆಲವು ಭೋಗಿಸೋದ್ರಾಗ ಸುಖ ಐತೆ. ಇವು ಕರ್ಮೇಂದ್ರಿಯಗಳು. ಇವು ಸುಖವೆಂಬ ಗಡಣದ ಅಂದ್ರೆ ಈ ರೀತಿಯಿಂದ ಸಮೂಹದ ಗಡಣ ಅಂದ್ರೆ ಸಮೂಹದ ವರ್ತನವದು ನಡವಳಿಕೆಯನ್ನು ಅರಿಯಲು ವಿಚಾರ ಮಾಡಲು ವಚನಾದಿಗಳೊಡನೆಂದಿ ಅಂದ್ರೆ ವಾಗೇಂದ್ರಿಯ ಮೊದಲಾದವುಗಳನ್ನು ಹೊಂದಿಕೊಂಡು ಪರಿವಿಡಿದಿರ್ಪವು ಅಂದ್ರೆ ಈ ಕ್ರಮದಿಂದ ಕೂಡಿಕೊಂಡಿರ್ತಕ್ಕಂಥವು ನೋಡು ಮೈತ್ರಿಯೇ ಅಂತ ಹೇಳ್ತಾನೆ. ಮತ್ತು ಈ ಪಂಚಪ್ರಾಣಗಳು ಈಗ ಮುಂದೆ ಹೇಳ್ತಕ್ಕಂಥದ್ದು ಅದೇ ವೈಕಾರಿಕ ಅಹಂಕಾರದಿಂದ ಹುಟ್ಟಿರ್ತಕ್ಕಂಥವು. ಏನಪ್ಪ ಪಂಚಪ್ರಾಣಗಳಂದ್ರೆ ತೈಜಸ ಅಹಂಕಾರದಿಂದ ಉತ್ಪನ್ನಗಳಾಗಿರುತ್ತವೆ ಎಂದು ಹೇಳುತ್ತಾರೆ. ಇಲ್ಲಿ ಕರ್ಮೇಂದ್ರಿಯ ಹೇಳಿದ್ವಿ, ಈಗೇನು ಹೇಳ್ತೀವಿ? ಅದೇ ತೈಜಸ ಅಹಂಕಾರದಿಂದ ಹುಟ್ಟಿರುವಂತ ಪಂಚಪ್ರಾಣಗಳ ಬಗ್ಗೆ ಹೇಳ್ತೀವಿ ಅಂದ್ರೆ ಅವರು. ಎಲ್ಲಿ ರುಜಗುಣ ಇದೆ ಅಲ್ಲಿ ಕ್ರಿಯೆ ಅದ. ಆಯಾ ಇಂದ್ರಿಯಗಳ ಸ್ವಭಾವದಿಂದ ಔಟ್ರ ಗುಣಗಳನ್ನು ಹೇಳಿಕೊಡ್ತಾವ. ಇದು ಅನುಭವ ಅದ ಎಲ್ಲರಿಗೆ, ಅದನ್ನ ಹೇಳ್ತಾರ ಅವರು. ಹೆಂಗಪ್ಪ ಅಂತಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನವೆಂದು ಊಣೆಯ ಮಿಲ್ಲದ 5 ಹಸುಗಳು ಮಾಡದೆ ತೈಜಸದಿಂದ ಉದಿಸಿದವೆಂದು ಜಾಣೆ ಮೈತ್ರಿಯೇ ನಿಶ್ಚಯಿಪುದು. ನೋಡು, ಜಾಣೆ ಮೈತ್ರಿಯೇ ಅಂತ ಹೇಳ್ತಾನ. ಜಾಣೆ ಅಂದ್ರೆ ಕುಶಲ ಬುದ್ಧಿ ಉಳ್ಳಂಥ ಮೈತ್ರಿ ಏನೇನು. ಮತ್ತೆ ಏಕೆ ಒಬ್ಬಕ್ಕೆ ಜಾಣ್ರೇನು ಉಳಿದೋರಿಲ್ಲೇನೋ ಅಂದ್ರೆ ಹೌದು, ಇದನ್ನ ತಿಳಿಯೋರು ಎಷ್ಟು ಮಂದಿ ಇದಾರಂತ. ಇದನ್ನ ಇಂಥ ಒಂದು ತತ್ವಜ್ಞಾನವನ್ನು ತಿಳ್ಕೊಳ್ಬೇಕಂತ ಬುದ್ಧಿ ಬರೋದು ಎಲ್ಲೋ ಒಬ್ಬ ಪುಣ್ಯಾತ್ಮನಿಗೆ ಬರ್ತಕ್ಕಂಥದ್ದು. ಇದು ಎಲ್ಲರಿಗೆ ಬರ್ತದೇನದು? ಇದು ಎಲ್ಲರಿಗೆ ತಿಳಿಯೋದಲ್ಲ, ಅಂಥದ್ರಲ್ಲಿ ತಿಳ್ಕೊಂಡು ಧನ್ಯತೆ ಪಡಿಬೇಕು ಅಂತ ಬುದ್ಧಿ ಬಂದದ್ದು ಎಲ್ಲೋ ಒಬ್ಬರಿಗೆ ಅಂತ ಹೇಳ್ತಾನ. ಕುಶಲ ಬುದ್ಧಿ ಉಳ್ಳಂತ ಮೈತ್ರಿಯೇ ನೀನು ವಿಚಾರ ಮಾಡು. ಪ್ರಾಣ ಅಂದ್ರೆ ಇದು ಎಲ್ಲದ ಹೃದಯ ಸ್ಥಾನದಲ್ಲಿರುವಂಥದ್ದೇ ಪ್ರಾಣವಾಯು. ಪಂಚಪ್ರಾಣಗಳಂತ ಬರ್ಕೊಂಬಂದ್ರಲ್ಲ, ಇವು ಎಲ್ಲಿ? ಹೃದಯದಲ್ಲಿರುವಂಥ. ಅಪಾನ ಅಂದ್ರೆ ಗುದದಲ್ಲಿರುವಂಥದ್ದು ಅಪಾನವಾಯು. ಅಪಾನವಾಯು ಅಂದ್ರೆ ಕೆಳಮುಖವಾಗಿ ದೊಬ್ಬುತ್ತದೆ ನೋಡೋದು ವಾಯು. ಮತ್ತೆ ಇಲ್ಲಂದ್ರೆ ಇದಿದ್ರೆ ಮೇಲೆ ಉದಾನವಾಯು ಮೇಲೆ ಇರ್ತದ, ಅಪಾನವಾಯು ಕೆಳಮುಖವಾಗಿ ದೊಬ್ಬುತ್ತದೆ.
ಮ್ಯಾಲೆ ಹಾಕಿದ್ದು ಒಳಗೆ ಒಯ್ಯೋದು ಬೇರೆ, ಒಳಗಿದ್ದು ಹೊರಗೆ ದಬ್ಬದು ಬೇರೆ. ಅವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇದನ್ನ ಒತ್ಕೊಂಡು ತಿರುಗಾಡ್ಬೇಕಾಗ್ತದೆ. ದವಾಖಾನೆಗೆ ತಿರುಗಾಡ್ತಾರಲ್ಲ, ಮತ್ತೆ ಈಗ ಅದಕ್ಕೆ ಇವು ಸ್ವಲ್ಪ ವ್ಯತ್ಯಾಸ ಆದವು ಅಂದ್ರೆ ಒತ್ಕೊಂಡು ತಿರುಗಾಡೋದು. ಇಲ್ಲಿ ಹೇಳ್ತಾನದು ಅಪಾನ ಅಂದ್ರೆ ಗುದದಲ್ಲಿರುವುದು. ಅದ್ರದ್ದು ಕೆಲಸ ಏನಪ್ಪ? ಮಲಮೂತ್ರವಾಗಿರುವಂಥದ್ದನ್ನು ಒತ್ತಡದಿಂದ ಹೊರಗೆ ಹಾಕೋದು ಅದ್ರ ಕೆಲಸ ನೋಡು, ಅಪಾನವಾಯು. ವ್ಯಾನವಾಯು ಅಂದರೆ ಶರೀರ ತುಂಬಿರುವುದು. ಉದಾನವಾಯು ಅಂದರೆ ಕಂಠಸ್ಥಾನದಲ್ಲಿ ಇರುವಂಥದ್ದು ಅಂತ ಹೇಳ್ತಾನೆ. ಬಿಕ್ಕಳಿಕೆ, ಡೇಗು, ಶೀನು ಇವು ಬರ್ಬೇಕಲ್ಲಿ, ಇಲ್ಲಿ ದಾರಿ ಮಾಡಿ ಕೊಡ್ತದದು. ಏನು ತಿಂದೀವಿ ಕುಂತೀವಿ ಖರೆ, ಅದು ದಾರಿ ಇಲ್ಲಂದ್ರೆ ಉಸಿರಾಟ ಆಡಂಗಿಲ್ಲ. ಅದು ಹೋಗಿ ದಾರಿ ಮಾಡ್ತದೆ, ಉಸಿರು ಸರಿಯಾಗಿ ಶ್ವಾಸ ಉಚ್ಛ್ವಾಸ ಆಡಲ್ಲ ಅಂತಂದು ಬರ್ತದಲ್ಲ ಅದು ಉದಾನವಾಯು. ಸಮಾನವಾಯು ನಾಭಿಯಲ್ಲಿರುವುದು ಅಂದರೆ ಹೀಗೆಂದು ಊಣೆ ಇಲ್ಲದೆ, ಕೊರತೆ ಇಲ್ಲದೆ ಅಂತ ಹೇಳ್ತಾನೆ. ಇವು ಪಂಚಪ್ರಾಣ ಮುಖ್ಯವಾಯುಗಳು ಇವು. ಇದಕ್ಕೆ ಮತ್ತೆ ದಶವಾಯುಗಳು ಬೇರೆ ಇದಾವೆ. ಅವು ಒಳಗೆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಇದಾವೆ. ದೇವದತ್ತ, ಧನಂಜಯ, ಕೂರ್ಮ, ಕುಕ್ಕರ ಮತ್ತು ಮಹಾಪ್ರಾಣ, ಪ್ರಪಂಚನ ಅಂತ ಇವು ಪ್ರತಿ ವಾಯುಗಳು 10 ವಾಯುಗಳು ಅವು ಬೇರೆ ಇದಾವೆ. ಇವು ಕಣ್ಣು ರೆಪ್ಪೆ ಬಡಿಬೇಕಾದ್ರೂ ಅದಕ್ಕೆ ಒಂದೊಂದು ವಾಯು ಐತೆ, ಮತ್ತೆ ಅದು ಇಲ್ಲಾಂದ್ರೆ ಇವು ಕೆಲಸನೇ ಮಾಡಂಗಿಲ್ಲ. ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮ ಇದಾವೆ ಇವು ವಾಯುಗಳು. ಇವೇ ಸೂಕ್ಷ್ಮ ಇದಾವೆ ಅಂದ್ರೆ ಇದಕ್ಕಿಂತ ಸೂಕ್ಷ್ಮ ಇದಾವೆ ವಾಯುಗಳು. ದೇವದತ್ತ, ಧನಂಜಯ, ಕೂರ್ಮ, ಕುಕ್ಕರ ಅಂತ ಇವು ಬರೀತಾರ. ಕೂರ್ಮ, ಕುಕ್ಕರ ಇವೇನು ಕುಂದ್ರಕ ಎದ್ದೇಳಬೇಕಾದ್ರೆ ಆ ವಾಯು ಸರಿಯಾಗಿ ಕೆಲಸ ಮಾಡ್ತದಂದ್ರೆ ಬರ್ತದ ಕುಂದ್ರಕ್ಕೆ ಎದ್ದೇಳಕ. ನಾವು ಹೆಂಗೆ ಬೇಕಂಗೆ ನಡಿತೀವಿ ಅಂದ್ರೆ ಇಲ್ಲ, ಆ ವಾಯು ಇದ್ದದಕ್ಕೆ ಒಂದು ಕಾಲು ಎದ್ದು ಕೆಳಗಿಡಕ್ಕೆ ಬರ್ತದೆ, ಇಲ್ಲಾಂದ್ರೆ ಬರಂಗೇ ಇಲ್ಲ ಇವು. ಅದಕ್ಕೆ ಇಲ್ಲಿ ಹೇಳ್ತಾನೆ, ಈ ರೀತಿಯಿಂದ ಊಣೆ ಇಲ್ಲದೆ ಅಂದರೆ ಕೊರತೆ ಇಲ್ಲದ 5 ಹಸುಗಳಂದ್ರು 5 ವಾಯುಗಳು, ಮಾಡದೆ ಅಂದರೆ ಬಿಡದೆ, ತೈಜಸ ನಾಮಕ ಅಹಂಕಾರದಿಂದ. ಇದಕ್ಕೆ ಮುಖ್ಯ ಗುಣವೇ ರಜಗುಣ ಪ್ರಧಾನವಾಗ್ಯದ. ಇದರದ್ದು ಕೆಲಸ ಏನದ? ರಜಗುಣದು ಹರಿದಾಡುವುದೇ ಇದರ ಗುಣಧರ್ಮ ಅದ. ಈ ಗಾಳಿ ಗುಣಧರ್ಮ ಏನದ? ಹರಿದಾಡದ. ಇದು ಹರಿದಾಡ್ತದಂತ ಶರೀರ ಚಲೋ ಐತೆ. ಪ್ರಾಣ ಹೋಗೋದು ಬರೋದು ಮಾಡ್ತದಂತ ಉಳ್ಕೊಂಡದ. ಮತ್ತೆ ಅದು ಎಲ್ಲಿ ಆ ಕಡೆ ಹೋಗಿದ್ದು ಆ ಕಡೆ ಸರಿಯಾಗಿದ್ರೆ ಅದಕ್ಕೆ ಹೇಳ್ತಾರೆ ಅವರು ಗುಣ ಸಂಬಂಧದಿಂದ ಇದಾವ ಅಂತ. ಈ ತೈಜಸನಾಮ ಎಂಬ ಅಹಂಕಾರದಿಂದ ಉದಿಸಿದವೆ ಎಂದು ಉತ್ಪನ್ನಗಳಾಗಿರುತ್ತವೆ ಎಂದು. ಜಾಣ ಮೈತ್ರಿ ಅಂದರೆ ಈ ರೀತಿಯಿಂದ ವಿಚಾರ ಮಾಡಿ ನೋಡು ಮೈತ್ರಿ ಅಂತ ಹೇಳಿದರು. ಮತ್ತು ಇವು ಏನು ಮಾಡ್ತಾವ್ರಿ ಕೆಲಸ ಒಳಗೆ? ಇವೇನು ಹೇಳಿದ್ರಿ, ಇವ್ರ ಹೆಸರು ಹೇಳಿದ್ರಿ, ಇಂತಿಂಥ ಹೆಸರು ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಈ ಕೆಲಸ ಏನೇನು ಮಾಡ್ತಾವೆ ಅದನ್ನು ಸ್ಪಷ್ಟ ಹೇಳ್ರಿ ಅಂದರೆ ಹೇಳ್ತೀವಿ ಅಂತ ಹೇಳ್ತಾರೆ. ಧರಿಸಿ ದೇಹವನ್ನು ಕಿಟ್ಟವನು ವಿಸರ್ಜಿಸಿ ಕರಗಿಸಿದ ಅಶನ ರಸವನು ಪಿರಿದು ಉದ್ಘರಿಸಿ ಅನ್ನವನ್ನು ಸಮಭಾಗಿಸಿ ಚರಿಪವ ಪರಿವಿಡಿದು ಹಸುಗಳು. ಮುಖ್ಯ ಪಂಚ ಪ್ರಾಣವಾಯುಗಳು ಕೆಲಸ ಏನೇನು ಮಾಡ್ತಾವೆ ಶರೀರದಾಗ ಅಂತ ಹೇಳ್ತೇನಂತ. ಏನಪ್ಪ ಧರಿಸಿ ಅಂದರೆ ದೇಹವನ್ನು ಹೊತ್ತುಕೊಂಡು. ಯಾವುದು ಹೊತ್ಕೊಂಡು ಹೋಗ್ತದಪ್ಪ ಇದ್ರಾಗ? ದೇಹನ ಪ್ರಾಣವಾಯು ಬರ್ತದ ನೋಡು. ಆ ಒಂದು ಲಾರಿಯಾಗ ಟನ್ಗಟ್ಲೆ ಮಾಲು ಹೋಯ್ತದ. ಏನು ಬರ್ತದ ಅಂದ್ರೆ ಎಲ್ಲ ಬರ್ತದ. ಗಾಳಿ ಟೈರ್ನಾಗಿರೋ ಗಾಳಿ ಬರ್ತದ. ಅದು ಲಾರಿನೂ ಬರ್ತದ, ಟೈರ್ನೂ ಬರ್ತದ, ಎಲ್ಲ ಮನುಷ್ಯರ್ನೂ ಬರ್ತದ. ಮತ್ತು ಇದು ತೂಕ ಮಾಡಿದ್ರೆ ಇದು ಏನೈತೆ? ಕ್ವಿಂಟಲ್ ಐತೆ. ಒಬ್ಬೊಬ್ರದ್ದು 60 kg ಐತಿ, 70 kg ಐತಿ, 80 kg. ಇಂಥ ದೇಹನ ಹೊತ್ಕೊಂಡು ತಿರುಗಾಡೋದು ಯಾವುದು? ಪ್ರಾಣವಾಯು. ಅದು ಹೋಯ್ತಂದ್ರೆ ಇದನ್ನ ಹೊತ್ಕೊಂಡು 4 ಮಂದಿ ಹೋಗ್ಬೇಕು. ಮತ್ತೆ ಪ್ರಾಣವಾಯು ಇರತ್ತಾನೆ, ಇದಕ್ಕೇನು ತೊಂದರೆ ಇಲ್ಲ ನೋಡು. ಈ ದೇಹನ ಹೊತ್ಕೊಂಡು ಹೋಗ್ತದೆ. ಈ ದೇಹದ ಮೇಲೆ ಇನ್ನೊಬ್ಬರನ್ನ ಕುಂದ್ರಿಸಿದ್ರು ಹೊತ್ಕೊಂಡು ಹೋಗ್ತದೆ. ಯಾಕೆ? ಪ್ರಾಣವಾಯುಯಲ್ಲಿ ಅದಷ್ಟು ಸಾಮರ್ಥ್ಯ ಐತೆ ಅಂತ. ಧರಿಸಿ ಅದಕ್ಕೆ ಹೇಳ್ತಾನೆ, ಧರಿಸಿ ಅಂದ್ರೆ ದೇಹವನ್ನು ಹೊತ್ಕೊಂಡು ತಿರುಗಾಡ್ತದೆ ನೋಡು ಪ್ರಾಣವಾಯು. ಇದರ ಕೆಲಸ ಪ್ರಾಣವು ಹೊತ್ತುಕೊಂಡು. ಕಿಟ್ಟವನು ಅಂದರೆ ಮಲವನ್ನು ವಿಸರ್ಜಿಸಿ, ಆ ಮಲವನ್ನು ವಿಸರ್ಜನೆ ಮಾಡುವಂಥದ್ದು ಯಾವುದಪ್ಪ? ಇದು ಅಪಾನವಾಯು ನೋಡು. ಮಲ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಆ ಭಾಗದಲ್ಲಿ ಆಧಾರ ಚಕ್ರದಲ್ಲಿ ಇದ್ದು ಅಲ್ಲಿದ್ದು ಕೆಲಸ ಮಾಡ್ತದೆ ಇದು ವಾಯು. ಅಲ್ಲಿದ್ದಿಲ್ಲ ಅಂದರೆ ಇವೆಲ್ಲ ಹಂಗೆ ತಿಂದಂಗೆ ಕುಂತ್ರೆ ಅದು ನೋಡು, ಒಂದು ಸ್ವಲ್ಪ ಗಾಳಿ ಸಮಿತಿಗೆ ಹೊರಗೆ ದಬ್ಬಿದ್ದೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಎಷ್ಟು ಸ್ವಚ್ಛ ಇಟ್ಕೊಂಡು ಕುಂತಾವ. ನಾವು ಒಂದು ಮಾಡಿದ್ದು ಬೇಸರ ಅದ. ಇದು ಹುಟ್ಟಿದಾಗಲಿಂದ ಹಿಡಿದು ಸಾಯತನ ಬೇಸರ ಇಲ್ದಂಗೆ ದುಡಿತೇವೆ. ಒಂದನ ಬೇಸರ ಪಡಂಗಿಲ್ಲ. ಹಂಗೆ ಅವಕ್ಕೆ ಏನಿಲ್ಲ, ತಮ್ಮ ಕೆಲಸ ಏನೋ ತಾವೇ.
ನಮಗೆ ಒಬ್ರದ್ದು ನೋಡಿದ್ರೆ ಒಬ್ರಿಗೆ ಬೇಸರ ಬಂದುಬಿಡ್ತದೆ. ಇವತ್ತು ನಿನ್ನೆ ನಾವೇ ಮಾಡೀವಿ, ಇವತ್ತು ನಾವೇ ಮಾಡ್ಬೇಕೇನು, ದಿವಸ ನಮಗೆ ಬರೆದು ಕೊಟ್ರೇನು ಅಂತ ಕೇಳ್ತೇವೆ. ಅಷ್ಟು ಬೇಸರ ಐತೆ. ಆ ಇವಕ್ಕೂ ನೋಡಿ ಒಂದು ಬೇಸರ ಇಲ್ಲ, ಏನಿಲ್ಲ, ಅಷ್ಟು ಗೆಳೆತನ ಇದಾವ ಭೂತಗಳಲ್ಲಿ. ಇವೆಲ್ಲ ಗುತ್ತಿಗಳ ಕಣ್ಕೇಶ್ ನಾನು ಅಂತ ಇಲ್ಲಿ ನಾವು ಹೊರಗೆ ಹೊಂಟೀವಿ. ನಂದು ಏನೋ ಯೂಟ್ರಕ್ಕಿದ್ದಷ್ಟು ಗುಣ ನಿನಗಿಲ್ಲ, ಮತ್ತು ತಿಳುವಳಿಕೆ ಐತಿ, ಮತ್ತು ನಿನಗೆ ಎಲ್ಲ ತಿಳಿದನಂತ ಹೇಳ್ತದೆ. ಈ ಗುಣ ಯೂಟ್ರ ಗುಣಧರ್ಮ ಇಲ್ಲ ನಮ್ಮಲ್ಲಿ. ಅವನು ಒಂದನ ಹಾಕಿದೆ, ಏನೋ ಒಬ್ರು ಕೂಡ ಜಗಳ ಆಡ್ತಾವ. ನಿನ್ನ ಕೆಲಸ ನಾನೇ, ನನ್ನ ಕೆಲಸ ನನಗೆ, ನಿನ್ನ ಕೆಲಸ ನಿನಗೆ. ಇಲ್ಲಿ ಹೇಳ್ತಾನೆ, ಮಲವನ್ನು ವಿಸರ್ಜನೆ ಮಾಡುವುದು, ಅಪಾನ ಹೊರಗೆ ಹಾಕಿ, ಮತ್ತು ಕರಗಿದ ಅಶನ ರಸವನ್ನು, ಕರಗಿದ ಅಂದರೆ ಪಚನವಾದ, ಅಶನ ಅಂದರೆ ಅನ್ನದ ರಸವನ್ನು, ಸಾರವನ್ನು, ಪಿರ್ದು ಅಂದರೆ ಹಿಡಿದು, ವ್ಯಾನವಾಯು. ಮತ್ತು ಅದು ನಮ್ಮ ಶರೀರ ತುಂಬ ಊರ್ಲಿಂದ ಹಿಡಿದು ಕೂಲ್ತಾನ ಬೆಳಿತಾವಲ್ಲ, ಎದಕ್ಕೆ ಬೆಳಿತಾವ ಅಂತ, ಅದಕ್ಕೆ ಅಲ್ಲೆಲ್ಲಿ ಹೋಗಿ ಊಟ ಕೊಟ್ಟರೆ ಬೆಳಿತಾವು. ಎಷ್ಟು ಸೂಕ್ಷ್ಮ ನಾಡಿ ಇದಾವಂತ. ಅದ್ರಾಗ ಒಂದು ಕೂದಲ ಬೆಳಿಬೇಕಾದ್ರೂ ಅದಕ್ಕೆ ರಸ ಹೋಗಿ ಮುಟ್ಟಿತಂದ್ರೆ ಅದು ಬೆಳೀತದ ಆ ಭಾಗದಾಗ. ಅದರ ಭಾಗಗಿನ ಬರಲಿಲ್ಲ, ಅದ ಸ್ಪರ್ಶ ಅಲ್ಲೇನು ಕೊಡಗಟ್ತಾವ ನೋಡಿ ಶರೀರ, ಅವಾಗಿ ಚಲನ ನಿಂತು ಹೋಗ್ಬಿಟ್ಟಿರ್ತದ, ಸ್ವಲ್ಪಗಿನ ಇದಾಗಲ್ಲ ಅಂದ್ರೆ. ಅದಕ್ಕೆ ಹೇಳ್ತಾನೆ, ವ್ಯಾನವಾಯಿ ಏನು ಮಾಡ್ತದಪ್ಪ, ಎಲ್ಲ ಕಡೆ ಹೋಗಿ ಆ ಅನ್ನದ ರಸವನ್ನು ಸಮಭಾಗವಾಗಿ ಹಂಚಿಕೊಡ್ತದ ಅಂತ ಹೇಳ್ತಾನೆ. ಕುಡಿದು ಅಂದರೆ ಹೆಚ್ಚಾಗಿ, ಕುಡಿದು ಪಿರಿದು ಅಂದರೆ ಹೆಚ್ಚಾಗಿ, ಉದ್ಘರಿಸಿ ಅಂದರೆ ಉದಾನವಾಯು. ಮತ್ತು ಭಾಳ ಒಂದ್ಸಲ ಒಂದೊಂದು ತೆಂಬಿಗೆ ಗಟ್ಟಲೆ ನೀರು ಕುಡಿದು ಬಿಡ್ತೀವಿ, ಉಸಿರು ತಿರ್ಗಂಗಿಲ್ಲ. ಒಂದ್ಸಲ ಆಯ್ತಿರ್ತದೆ ಸ್ವಲ್ಪ ಹೆಚ್ಚಿಗೆ ಮೂಟು ಕಾಲ್ಕ ಇದು ಮಾಡಿ, ಆ ಉಸಿರು ತಿರುಗಲಾರ್ದಂಗೆ ಆದಾಗ ಹೊಟ್ಟೆ ಹಿಡ್ಕೊಂಡು ತಿರುಗಾಡ್ತವೆ ಮನುಷ್ಯ. ಹೇಳ್ತಾ ನೋಡಿ, ಏನಪ್ಪ ಭಾಳ ಬಿಗುವಾಗಿಬಿಟ್ಟದು, ಒಂದೆರಡು ಡೇಗ ಬಂದಿವಿಲ್ಲ ಮತ್ತೆ ಎಲ್ಲ ಸಲೀಸಾಗಿಬಿಡ್ತಾನೆ, ಆರಾಮಾದ. ಯಾಕೆ ಈ ವಾಯಲ್ಲಿ ಕುಂತು ಕೆಲಸ ಮಾಡಿತ್ತಂದ್ರೆ ಅದು ದಾರಿ ಮಾಡಿ ಕೊಡ್ತದ, ಇಲ್ಲಾಂದ್ರೆ ಆ ಕಡೆ. ಅದಕ್ಕೆ ಹೇಳ್ತಾನೆ, ಇದು ಯಾವುದು ಉದಾನವಾಯು ಮಾಡ್ತಕ್ಕಂಥ ಕೆಲಸ ನೋಡು. ಮತ್ತು ಅನ್ನವನ್ನು ಸಮಭಾಗಿಸಿ, ಸಮಾನವಾಯು ಅಂದರೆ ಸರಿಯಾಗಿ ಹಂಚಿ ಹಾಕಿ ಪರಿಬಿಡಿದು, ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನುವಂಥದ್ದು ಹಂಚಿಕೊಡುವಂಥದ್ದೇ ಸಮಾನವಾಯು. ಎಲ್ಲರಿಗೂ ಒಂದೇ ರೀತಿ ನೀಡ್ತದೆ. ಮಕ್ಕಳು ಉಣೋದು ಬೇರೆ, ದೊಡ್ಡವರು ಉಣೋದು ಬೇರೆ, ಸ್ವಲ್ಪ ಮಧ್ಯಮರು ಉಣೋದು ಬೇರೆ. ಅದರಂಗ ಈ ಸಮಾನವಾಯು ಇದ್ದು ಯಾವ ಕೂದಲಕ್ಕೆ ಎಷ್ಟು ಬೇಕು, ಎಲಿಬಿಗೆ ಎಷ್ಟು ಬೇಕು, ಮಾಂಸಕ್ಕೆ ಎಷ್ಟು ಬೇಕು, ನರಕ್ಕೆ ಎಷ್ಟು ಬೇಕು, ಎಲ್ಲ ಸಮಾನವಾಗಿ ಅನಿಸ್ತದ. ಎಲ್ಲರಿಗೂ ಒಂದೇ ರೀತಿ ಅನಿಸ್ತದೆ. ಈ ಒಂದು ಒಳಗಿರ್ತಕ್ಕಂಥ ಪಂಚ ಪ್ರಾಣವಾಯುಗಳು ಮಾಡತಕ್ಕಂಥ ಒಂದು ಕ್ರಿಯೆ ಅಂತ ಹೇಳ್ತಾನೆ. ಇಷ್ಟು ಸಾಮರ್ಥ್ಯ ಉಳ್ಳಂಥವು. ಹೀಗೆ ಈ ರೀತಿ ವಾಯುಗಳು ಶರೀರದಲ್ಲಿ ಯಾವಾಗಲೂ ಸಂಚರಿಸಿರುತ್ತವೆ. ಇದ್ರ ಕೆಲಸ, ಇವು ಸಂಚಾರ ಮಾಡದೇ ಇದ್ರ ಕೆಲಸ. ನಿಂತು ಇಲ್ಲ, ನಿಂತು ಶರೀರ. ಪ್ರಾಣ ಇತ್ತು ಉಳಿದು ನಿಂತರೂ ಇದು ಕೆಲಸಕ್ಕೆ ಬರಂಗಿಲ್ಲ. ಮತ್ತೆ ಶರೀರ ಮತ್ತೆ ಎಷ್ಟೋ ಮಂದಿಗೆ ಹಾಕ್ಯಲ್ಲ ದವಾಖಾನೆಗೆ, ಏನಾಯ್ತಪ್ಪ ಸುಮ್ಮನೆ ನೋಡ್ತದಪ್ಪ ಅಷ್ಟೇ, ಏನು ಕೆಲಸ ಮಾಡಂಗಿಲ್ಲ. ಮತ್ತೆ ಉಳಿದು ಮಾಡ್ತವೇನು ಇವು ಕೆಲಸ? ಒಂದು ಕಡಿಮೆ ಆದ್ರೂ ನಡೆಯಂಗಿಲ್ಲ ಈ ಶರೀರ. ಇಷ್ಟು ಹೇಳ್ತಾನೆ, ಸಂಚರಿಸುತ್ತವೆ ಅಂತ ತಿಳಿ. ಈ 5 ವಾಯುಗಳು ಪ್ರವೃತ್ತಿ ಲಕ್ಷಣದಿಂದ ಕೂಡಿಕೊಂಡಿರುವುದರಿಂದ, ಪ್ರವೃತ್ತಿ ಅಂದರೆ ಯಾವಾಗಲೂ ವ್ಯವಹಾರದಲ್ಲಿ ತತ್ಪರ. ಇವು ಪ್ರವೃತ್ತಿ, ವೃತ್ತಿ ಬಹಿರ್ಮುಖವಾಗಿರ್ತದೆ. ಓಡಾಟವೇ ಇದು ವೃತ್ತಿ, ಪ್ರವೃತ್ತಿ ರೂಪ. ನಿವೃತ್ತಿ ಅಲ್ಲ, ಹಿನ್ಮುಖವಾಗಿ ಅಲ್ಲ. ಇವು ಪ್ರವೃತ್ತಿ ಮುನ್ಮುಖವಾಗಿ ಹೋಗದೆ ಅರಿಯದೇ ಇದ್ರ ಕೆಲಸ. ನೀರಿನ ಗುಣಧರ್ಮ ಹೆಂಗೆ ಅರಿಯೋದು, ಅದರಂಗ ಈ ವೃತ್ತಿ ಅರಿಯದೇ ಇಂದ್ರಿಯಗಳ ಧರ್ಮ. ವಾಯುವಿನ ಗುಣಧರ್ಮ ಏನದಪ್ಪ, ಅರಿಯದೇ ಅದರದು. ನಿಂತಲ್ಲಿ ನಿಂದಿರ್ತದೆ, ಗಾಳಿ ಎಲ್ಲೇನು ನಿಂತದೆ, ಎಲ್ಲಿ ನಿಂದಿರಂಗಿಲ್ಲ. ಅದು ಅರಿಯದೇ ಅದರ ಗುಣಧರ್ಮ. ಅದರ ಗುಣಧರ್ಮ ಹೆಂಗೈತು ಅದರಂಗ ಈ ಶರೀರದಲ್ಲಿ ಕೂಡ ಈ ಕೆಲಸ ಮಾಡತಕ್ಕಂಥವು ಇದ್ರ ಗುಣಧರ್ಮಗಳು ಅಂತ ಹೇಳ್ತಾನೆ. ಕೂಡಿಕೊಂಡಿರುತ್ತವೆ. ಅದರಿಂದ ತೈಜಸ ಅಹಂಕಾರದಿಂದ ಉತ್ಪನ್ನಗಳಾಗಿರುತ್ತವೆ ಎಂದು ನಿಶ್ಚಯವನ್ನು ಮಾಡತಕ್ಕದ್ದು. ತೈಜಸ ಅಹಂಕಾರದ ರಜೋಗುಣ. ರಜೋಗುಣ ಧರ್ಮ ಏನದಪ್ಪ, ಚಂಚಲವೇ ಅದರ ರಜೋಗುಣ ಧರ್ಮ. ಸ್ಥಿರ ಇರಂಗಿಲ್ಲ ಅದು. ಅದರ ಗುಣ ಇದರಲ್ಲಿ ಇರೋದ್ರಿಂದ ಇವು ಯಾವಾಗ ನಿಂತಲ್ಲಿ ನಿಂದಿರಂಗಿಲ್ಲ. ವಾಯುವಿನಲ್ಲಿ ಆ ಗುಣಧರ್ಮ ಐತೆ ಅಂತ ಹೇಳ್ತಾನೆ. ಮತ್ತು ಆ ರಜಗುಣದಿಂದ ಹುಟ್ಟಿದಂಥ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಮತ್ತು ಪಂಚಪ್ರಾಣಗಳನ್ನು ಹೇಳಿದೆವು.
ಈಗ ಅದೇ ತೈಜಸ ಅಹಂಕಾರದಿಂದ ಹುಟ್ಟಿದಂತೆ ಹೇಳಿ ಈಗ ವೈಕಾರಿಕ ಅಹಂಕಾರ ಅಂದ್ರೆ ಸತ್ವಗುಣ ಪ್ರಧಾನವಾಗಿ ಹುಟ್ಟಿರ್ತಕ್ಕಂಥ ಜ್ಞಾನೇಂದ್ರಿಯಗಳ ಬಗ್ಗೆ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಶ್ರವಣ ಚರ್ಮ ಅಕ್ಷಿ ಜಿಹ್ವ ಗ್ರಾಣವೆಂಬ ನಾಮವನ್ನುಳ್ಳ ಬುದ್ಧಿ ಇಂದ್ರಿಯಗಳು ಹವಣಿಸಿ ವೈಕಾರಿಕ ಅಂತೆಯಿಂದ ತೋರುವವು. ಮೈತ್ರಿಯೇ ಸಂಭಾವಿಸು ಅಂದ್ರೆ ನಾ ಹೇಳೋದನ್ನ ಚೆನ್ನಾಗಿ ನೀ ತಿಳ್ಕೊಳ್ಳುವಂಥವಳಾಗು. ಏನಪ್ಪ ಅಂದ್ರೆ ಶ್ರವಣ ಅಂದ್ರೆ ಕಿವಿ, ಚರ್ಮ ಅಂದ್ರೆ ತ್ವಚ, ಅಕ್ಷಿ ಅಂದ್ರೆ ನೇತ್ರ, ಜಿಹ್ವ ಅಂದ್ರೆ ನಾಲಿಗೆ, ಗ್ರಹಣ ಅಂದ್ರೆ ನಾಸಿಕಗಳೆಂಬ ನಾಮವನ್ನುಳ್ಳ ಹೆಸರು ಉಳ್ಳಂಥವು. ಇವಕ್ಕ ಸಂಸ್ಕೃತದಲ್ಲಿನೂ ಬರ್ದಾರ, ಅಲ್ಲಿ ಕೆಲವು ಕನ್ನಡದಲ್ಲಿನೂ ಇದೆ. ನಾವು ಸಾಮಾನ್ಯವಾಗಿ ಕಣ್ಣು, ಕಿವಿ, ಮೂಗು, ನಾಲಿಗೆ ಅಂತ ಚರ್ಮ ಅಂತ ಕರಿತೀವಿ. ಇವು ಪಂಚ ಜ್ಞಾನೇಂದ್ರಿಯಗಳು, ಇವಕ್ಕೆ ಹೆಸರು. ಇವು ಜ್ಞಾನೇಂದ್ರಿಯಗಳು ಅಂದ್ರೆ ನಾಮವುಳ್ಳಂಥ ಬುದ್ಧಿ ಇಂದ್ರಿಯಗಳೆಂದು ಜ್ಞಾನೇಂದ್ರಿಯಗಳು. ಬುದ್ಧಿ ಇಂದ್ರಿಯಗಳಂತ ಯಾಕಂದ್ರಪ್ಪ ಇವಕ್ಕ ಮತ್ತೆ ಉಳಿದವಕ್ಕಿದ್ರೆ ಬೇರೆ ಅಂದ್ರೆ ಇದಕ್ಕೆ ಬುದ್ಧಿ ಇಂದ್ರಿಯ ಅಂತ ಕರೀತಾರೆ. ಯಾಕಂದ್ರೆ ಇದಕ್ಕೆ ಸತ್ವಗುಣ ಪ್ರಧಾನವಾಗಿರುವುದರಿಂದ ವಿಷಯಾದಿಗಳನ್ನು ಸ್ಪಷ್ಟವಾಗಿ ತಿಳಿಯುವಂಥ ಸಾಮರ್ಥ್ಯ ಇರ್ತದೆ ಜ್ಞಾನೇಂದ್ರಿಯಗಳಿಗೆ. ಮತ್ತು ಹವಣಿಸಿ ಅಂದ್ರೆ ಸೇರಿಸಿ, ಮೈತ್ರಿಯೇ ಅಂದ್ರೆ ಮೈತ್ರಿಯೇ ವೈಕಾರಿಕ ಎಂಬ ಅಂದ್ರೆ ತೈಜಸ ಅಹಂಕಾರವೆಂಬದಿಂದ ತೋರುವಂಥವು ಇವು ತಿಳಕ ಅಂತ ಹೇಳ್ತಾನೆ. ಮತ್ತೆ ಇವು ತೋರಿದು ಇವುಟ್ರ ವ್ಯವಹಾರಗಳು ಏನಿದಾವ, ಕೆಲಸ ಏನು ಮಾಡ್ತಾವಪ್ಪ ಇವು ಶರೀರದಲ್ಲಿದ್ದು ಅಂದ್ರೆ ಹೇಳ್ತೀನಿ ಕೇಳು ಅಂತಾನೆ. ರವ ಮುಖ್ಯವಾದ ವಿಷಯ ಸಮುದಾಯವನ್ನು ತವೆ ಕೇಳುವ, ಸೋಂಕುವ, ಅವಲೋಕಿಪ, ಸವಿವ, ವಾಸಿಸುವ, ವಿಜ್ಞಾನ ವರ್ತನವಿಡಿದ ಅವಿರತ ಯಶವ ಆ ಕ್ರಮದಿಂದೆ. ರವ ಮುಖ್ಯವಾದ ಅಂತ ಹೇಳ್ತಾನೆ. ರವ ಅಂದ್ರೆ ಇಲ್ಲಿ ಏನಪ್ಪ ಶಬ್ದ ನೋಡು, ಒಂದೇ ಹೇಳ್ಯಾನ ನಿಜಗುಂಡ್ರು. ರವ ಮುಖ್ಯವಾದ ಅಂದ್ರೆ ಇಲ್ಲಿ ಮುಖ್ಯ ಅಂದ್ರೆ ಇದಕ್ಕೆ ಮುತ್ತಿಂದ ನಾಲ್ಕಿಂದ ಜೋಡಿಸಬೇಕು. ಯಾವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ವಿಷಯಗಳು. ಪಂಚ ವಿಷಯಗಳು ಇದಾವಲ್ಲ, ಪಂಚಭೂತಗಳಿಂದ ಹುಟ್ಟಿದಂಥ ಪಂಚ ವಿಷಯಗಳೇನಿದಾವ, ಇವು ಯಾವುದಕ್ಕೆ ದೃಶ್ಯತೆ ಇದಾವೆ ವಿಷಯಗಳು, ಈ ಜ್ಞಾನೇಂದ್ರಿಯಗಳಿಗೆ ದೃಶ್ಯ ಇದಾವೆ ನೋಡು. ಭೋಗದ ಸಾಮಗ್ರಿ ಈ ವಿಷಯಗಳೇ ಈ ಇಂದ್ರಿಯಗಳಿಗೆ ಭೋಗ. ಅದಕ್ಕೆ ಇಲ್ಲಿ ಹೇಳ್ತಾನ ವಿಷಯಗಳು ಅಂದರೆ ಈ ವಿಷಯಗಳನ್ನು ಮುಖ್ಯವಾಗಿ ಸಮುದಾಯವನ್ನು ಅಂದರೆ ಸಮೂಹವನ್ನು ತವೆ ಕೇಳುವ. ರವ ಅಂದರೆ ಶಬ್ದ ಯಾವುದಕ್ಕೆ ಗುಣ, ಕಿವಿ ಗುಣಧರ್ಮ. ಕಿವಿದೇನ ಕೇಳೋದೇ ಅದರದ್ದು ಒಂದು ಗುಣ. ಇದು ಶ್ರೋತ್ರೇಂದ್ರಿಯಕ್ಕೆ ಗೋಚರ ಆಯಿತು ವಿಷಯ, ಶಬ್ದ ಶ್ರೋತ್ರೇಂದ್ರಿಯಕ್ಕೆ ಆಯ್ತು. ಅದರದ್ದು ಶ್ರೋತ್ರೇಂದ್ರಿಯ ಕೇಳೋದು ಶಬ್ದ ಸ್ಪಷ್ಟ ತಿಳಿತದ ನೋಡಿದು, ಕಿವಿ ಕೇಳ್ತದಲ್ಲ, ಆ ಶಬ್ದದ ಜ್ಞಾನವನ್ನು ಮಾಡಿಕೊಳ್ಳುವಂತಹ ಶ್ರೋತ್ರೇಂದ್ರಿಯ ಅಂತ ಹೇಳ್ತಾನೆ. ಇದು ಕೇಳುವ. ಸೋಂಕುವ ಅಂದ್ರೆ ಸ್ಪರ್ಶ ಮಾಡತಕ್ಕಂಥದ್ದು. ಈ ಚರ್ಮದಲ್ಲಿ ಐತಲ್ಲ, ಮೃದು, ಕಠಿಣ, ಬಿಸಿ, ತಂಪು, ನಾವು ಈ ಚರ್ಮ ತಿಳಿತದ ನೋಡು. ಇದರ ಗುಣ ಇದರಲ್ಲಿ ಜ್ಞಾನೇಂದ್ರಿಯ ಅಂತ ಹೇಳ್ತಾನೆ. ಇವು ಇಲ್ಲೇ ಯಾವ ಮತ್ತೆ ಬೇರೆ ಭಾಳ ದೂರ ಇಲ್ಲ. ಸೋಂಕುವ. ಅವಲೋಕಿಪ ಅಂತ ಹೇಳ್ತಾನೆ ಅಂದ್ರೆ ನೋಡುವ. ಅವಲೋಕಿಪ ಅಂದ್ರೆ ನೋಡುವ. ಏನು ನೋಡ್ತದ್ರಿ ಇದ್ರಾಗ ಅಂದ್ರೆ ಕಣ್ಣು ನೋಡ್ತದಲ್ಲ, ರೂಪ. ಕಿವಿ ಶಬ್ದ ಕೇಳ್ತದ, ಚರ್ಮ ಸ್ಪರ್ಶ ತಿಳಿತದ, ಕಣ್ಣು ರೂಪವನ್ನು ನೋಡ್ತದ. ಅವಲೋಕಿಪ. ಸವಿವ. ರಸವನ್ನು ಅಂದ್ರೆ ರಸದ ಸ್ವಾದವನ್ನು ಅನುಭವ ಮಾಡೋದು ಯಾವುದು, ನಾಲಿಗೆ. ವಾಸಿಸುವ ಅಂದರೆ ಗ್ರಹಿಸುವ ಅಂದ್ರೆ ವಾಸನೆಯನ್ನು ಗ್ರಹಣ ಮಾಡತಕ್ಕಂಥ ಸಾಮರ್ಥ್ಯ ಯಾವುದಕ್ಕಾದ, ಮೂಗಿಗಾದ. ಇವು ಪಂಚ ಜ್ಞಾನೇಂದ್ರಿಯಗಳು. ಈ ಪಂಚ ಜ್ಞಾನೇಂದ್ರಿಯಗಳಿಗೆ ಇವು ಪಂಚ ವಿಷಯಗಳು. ಈ ವಿಜ್ಞಾನ ವರ್ತನವಿಡಿದು. ವಿಜ್ಞಾನ ಅಂದ್ರೇನು, ಯಾವಾಗಲೂ ಈ ತಿಳಿತಕ್ಕಂಥ ಸಾಮರ್ಥ್ಯ ಜ್ಞಾನೇಂದ್ರಿಯಗಳಿಗೆ ಇರೋದರಿಂದ ವಿಷಯಗಳನ್ನು ಅಸ್ಪಷ್ಟತೆಯನ್ನು ತಿಳಿತಾವ ನೋಡು. ಇಲ್ಲಾಂದ್ರೆ ಈ ಜ್ಞಾನೇಂದ್ರಿಯಗಳು ಇಲ್ಲಾಂದ್ರೆ ಈ ವಿಷಯಗಳ ಅಸ್ಪಷ್ಟತೆಯನ್ನು ತಿಳಿಯಕ್ಕೆ ಬರಂಗಿಲ್ಲ.
ಶಬ್ದ ಆಗಲಿ, ರೂಪ ಆಗಲಿ, ನಾಮ ಇದು ಶಬ್ದ, ಸ್ಪರ್ಶ, ರೂಪ ಇವು ಜ್ಞಾನೇಂದ್ರಿಯಗಳು ಇರೋದ್ರಿಂದ ಅದರ ಸ್ಪಷ್ಟ ಜ್ಞಾನ ಆಗ್ತದೆ. ಅದಕ್ಕೆ ಹೇಳ್ತಾನೆ ಅವಿರತ ಅಂದರೆ ಯಾವಾಗಲೂ ಕ್ರಮದಿಂದ ಅಂದರೆ ಆ ಕ್ರಮದಿಂದ ಪೂರ್ವ ಹೇಳಿದ ರೀತಿಯಂತೆ ಎಸುವವು ಅಂದರೆ ಶೋಭಿಸುವವು ನೋಡು ಅಂತ ಹೇಳ್ತಾನೆ. ಮತ್ತು ಈ ಎರಡು ಮಿಶ್ರಣ ಅಂದರೆ ವೈಕಾರಿಕ ಮತ್ತು ತೈಜಸ, ಈ ಜ್ಞಾನೇಂದ್ರಿಯಗಳು ಹೇಳಿದ್ವಿ. ಈಗ ವೈಕಾರಿಕ ತೈಜಸ ಎಂಬ ಎರಡು ಅಹಂಕಾರಗಳಿಂದ ಹುಟ್ಟಿರ್ತಕ್ಕಂಥ ಅಂತಃಕರಣದ ಧರ್ಮವನ್ನು ಹೇಳುತ್ತೀವಿ ಅಂತ. ಬರೇ ಸತ್ವಗುಣದಿಂದ ಹುಟ್ಟಿದವು ಜ್ಞಾನೇಂದ್ರಿಯಗಳು, ಬರೇ ರಜಗುಣದಿಂದ ಹುಟ್ಟಿದವು ಕರ್ಮೇಂದ್ರಿಯಗಳು ಮತ್ತು ಪಂಚಪ್ರಾಣಗಳು. ಈಗ ರಜ ಮತ್ತು ಇದು ಏನೋ ಸತ್ವಗುಣ ಎರಡು ಕೂಡಿ ಹುಟ್ಟಿರ್ತಕ್ಕಂಥದ್ದು ಯಾವುದು? ಅಂತಃಕರಣ ಪಂಚಕ ಅಂತ ಹೇಳ್ತಾನೆ. ಮತ್ತೆ ತಮಗುಣದಿಂದ ಏನು ಹುಟ್ಟ್ಯಾವ್ರಿ ಅಂದ್ರೆ ಹಿಂದೆ ಓದುವಲ್ಲ ಪಂಚಭೂತಗಳು ನಾವು. ಸತಿ ಕೇಳು ತೈಜಸ ವೈಕಾರಿಕದ ಮಿಶ್ರಗತಿಯೋಳ್ ಮನ ಬುದ್ಧಿ ಹಮ್ಮು ಚಿತ್ತು ಅತಿಶಯ ಜ್ಞಾತೃತ್ವವೆಂದೆನಿಸುವ ಕರ್ಣ ಸಂತತಿ ಪರಿಪಾಟಿಯಿಂದ ಒಗೆದದು. ಸತಿ ಅಂದರೆ ಏ ಮೈತ್ರಿಯೇ ಕೇಳು ಅಂದ್ರೆ ಶ್ರವಣವನ್ನು ಮಾಡು ಅಂತ ಹೇಳ್ತಾನೆ. ಶ್ರವಣ ಅಂದರೆ ನೀನು ಆಲಿಸುವಂಥವಳಾಗು, ನಾ ಹೇಳುವಂಥ ವಿಚಾರವನ್ನು ಏಕಾಗ್ರ ಚಿತ್ತದಿಂದ ನೀ ಆಲಿಸುವಂಥವಳಾಗು. ತೈಜಸ ಅಂದ್ರೆ ತೈಜಸ ಅಹಂಕಾರದಿಂದ, ವೈಕಾರಿಕ ಅಂದ್ರೆ ವೈಕಾರಿಕ ಅಹಂಕಾರದಿಂದ. ಈ ತೈಜಸ ವೈಕಾರಿಕ, ತೈಜಸ ಅಂದ್ರೆ ರಜಗುಣ, ವೈಕಾರಿಕ ಅಂದ್ರೆ ಸತ್ವಗುಣ. ಇಷ್ಟೇ ಹಿಡ್ಕೊಂಡ್ಬಿಟ್ರೆ ಸಾಕು. ತೈಜಸ ಅಹಂಕಾರ ಮತ್ತು ರಜಗುಣ ಮತ್ತು ಸತ್ವಗುಣದಿಂದ, ಅಹಂಕಾರ ಮಿಶ್ರ ಗುಣಗಳಿಂದ, ಎರಡರ ಸಂಬಂಧದಿಂದ ಏನು ಹುಟ್ಟಿತವಪ್ಪ ಅಂದ್ರೆ ಮನಸ್ಸು ಬುದ್ಧಿ ಅಂತ ಹೇಳ್ತಾನೆ. ಮನಸ್ಸು ಬುದ್ಧಿ ಚಿತ್ತು ಅಹಂ ಮತ್ತು ಜ್ಞಾತೃತ್ವ ಅನ್ನುವಂಥವು. ಇವು ಪಂಚ ಅಂತಃಕರಣ ಪಂಚಕ ಅಂತ ಹೇಳ್ತಾನೆ. ಇಲ್ಲಿ ಮನಸ್ಸಿನಲ್ಲಿ ಎರಡು ಇದಾವ, ಸತ್ವಗುಣ ಅದ ಮತ್ತು ರಜಗುಣ. ಹರಿದಾಡುವುದೇ ರಜಗುಣ ಧರ್ಮ, ನಿಲ್ಲುವುದೇ ಸತ್ವಗುಣ ಧರ್ಮ. ಚಿತ್ತಿನಲ್ಲಿ ಏನದಪ್ಪ, ಯಾವಾಗಲೂ ನೆನಪಿಡೋದು ಸತ್ವಗುಣ, ಏನಪ್ಪ ಮರುವುದೇ ರಜಗುಣ ಧರ್ಮ. ಬುದ್ಧಿಯಲ್ಲಿ ಆದ್ರೂ ಕೂಡ ಈ ಗುಣಗಳು ತೋರುವುದರಿಂದ ಇವು ಮಿಶ್ರ ಗುಣ ಧರ್ಮಗಳಿಂದ ಕೂಡಿಕೊಂಡಿರುವುದು ಅಂತ ಹೇಳ್ತಾನೆ. ಅಹಂಕಾರ ಆದಿಗಳು ಕೂಡ ಇದೇ ಗುಣಧರ್ಮದಿಂದ, ಇವು ಗುಣದಂತೆ ವರ್ತನ ಮಾಡ್ತಾವೆ ಶರೀರದಲ್ಲಿ ಅಂತ ಹೇಳ್ತಾನೆ. ಅವ್ರ ವರ್ತನದ ಮೇಲೆ ಗುಣ ಪ್ರಭಾವ ಇರ್ತದ. ಈ ರೀತಿಯಿಂದ ಕೂಡಿಕೊಂಡು ಈ ಪಂಚ ಅಂತಃಕರಣಗಳು ಆದವು ಅಂತ ಹೇಳ್ತಾನೆ. ಮತ್ತೆ ಇವು ಏನು ಮಾಡ್ತಾವ್ರಿ ಶರೀರದಾಗಿದ್ದು, ಏನೇನು ಕೆಲಸ ಮಾಡ್ತಾವ ಅನ್ನುವಂಥ ವಿಚಾರವನ್ನ ಮುಂದೆ ಗುರುಗಳು ಹೇಳ್ತಾರ. ಇಲ್ಲಿಗೆ ನನ್ನ ವಿಷಯ. ಧ್ಯಾನಮೂಲು ಗುರುಮೂರ್ತಿ ಪೂಜಮೂಲು ಗುರುಪಾದಂ ಮಂತ್ರಮೂಲು ಗುರುರ್ವಾಕ್ಯಂ ಮುಕ್ತಿಮೂಲು ಗುರುಕೃಪಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಯಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೂಳು ಪೂಜಿಸುತ್ತ, ತಮ್ಮೆಲ್ಲರಿಗೂ ವಂದಿಸುತ್ತ, ಇಲ್ಲಿಯವರೆಗೂ ಪರಮಾನುಭವ ಬೋಧೆ ಗ್ರಂಥದ 1ನೇ ಸಂಧಿಯ 10ನೇ ಸೂತ್ರದ 8ನೇ ನುಡಿ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ
ಪ್ರಭು ಹೇಳಿದಂತೆ ಇಲ್ಲಿ ಮುಖ್ಯವಾಗಿ ಈ ಜಗತ್ತು ಅನ್ನುವುದು ಅಥವಾ ಈ ದೇಹ ಅನ್ನುವಂಥದ್ದು ಯಾವ ಪ್ರಕಾರ ತಯಾರಾಗದನ್ನುವ ಮಾತನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕು. ಸಾಮಾನ್ಯವಾಗಿ ಒಂದು ಸೈಕಲ್ ಮೋಟ್ರ್ ಅದ, ಆ ಸೈಕಲ್ ಮೋಟ್ರಿಗೆ ಏನೇನು ಕೂಡಿ ಅದು ಕಾರ್ಯರೂಪಕ್ಕೆ ಬಂದದಂದ್ರೆ ಅದಕ್ಕೆ ಅನಂತ ವಸ್ತುಗಳ ಜೋಡಣೆಯಿಂದ ಟೈರ್ ಬೇರೆ ಇದ್ದರೂ ಕಾರ್ಯ ಆಗಲ್ಲ, ಮುಂದಕ್ಕೆ ಹೋಗ್ತದೇನು ಗಾಡಿ. ಮತ್ತು ಎಕ್ಸಿಲೇಟರ್ ಇತ್ತು, ಹ್ಯಾಂಡ್ಲ್ ಇತ್ತು, ಮುಂದಕ್ಕೆ ಹೋಗ್ತದೇನು ಇಲ್ಲ. ಪೆಟ್ರೋಲ್ ಟ್ಯಾಂಕ್ ಇತ್ತು, ಗಾಡಿ ಓಡ್ತದೇನೋ ಇಲ್ಲ. ಹೀಗೆ ಹಲವು ಸಾಧನಗಳಿಂದ ಕೂಡಿ ಜೋಡಿಸಿದಾಗ ಅದು ಸೈಕಲ್ ಮೋಟ್ರ್ ಓಡ್ತದೆ. ಅವನ್ನ ಬಿಚ್ಚಿ ಬಿಡಿ ಬಿಡಿ ಭಾಗವಾಗಿ ಇಟ್ಟರೆ ಅದೇನು ಚಲನತ್ವನೇ ಇಲ್ಲ. ಚಲನತ್ವ ಅದಕ್ಕೆ ಚಲನತ್ವ ಯಾಕೆ ಬಂತು ಅಂದರೆ ಎಲ್ಲವೂ ಕೂಡಿದಾಗ ಅದಕ್ಕೊಂದು ಚಲನಾಶಕ್ತಿ ಬಂತಂತ. ಹಾಗಾಗಿ ಈ ದೇಹ ಎನ್ನುವುದು ಒಂದು ಜಡ, ದೇಹ ಜಡ ಇತ್ತು. ಇದಕ್ಕೆ ಈಗಾಗಲೇ ಹೇಳಿದಂತೆ ಹಲವು ಸಾಮಾನುಗಳನ್ನು ಆ ಭಗವಂತ ಜೋಡಣೆ ಮಾಡಿದ. ಕೆಲವು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಕೆಲವಿಟ್ಟ. ಕೆಲವು ಜ್ಞಾನೇಂದ್ರಗಳು ಒಂದಿಟ್ಟ. ಕಣ್ಣು, ಕಿವಿ, ನಾಲಿಗೆ, ನಾಸಿಕ ಇವೆಲ್ಲ ಇವು ಕೆಲವು ಸಾಮಾನುಗಳು. ಮತ್ತು ಇನ್ನು ಕರ್ಮೇಂದ್ರಿಯ ಅನ್ನುವಂಥ ವಾಕ್, ಪಾಣಿ, ಪಾದ, ಗುದ, ಗುಹೆ ಅನ್ನುವಂಥ ಇವು ವಸ್ತುಗಳು. ಮತ್ತು ಇಷ್ಟಕ್ಕೆ ನಡೆಯೋದಿಲ್ಲ ಅಂತೇಳಿ ಅದಕ್ಕೊಬ್ಬ ನಡೆಸೋನು ಬೇಕಲ್ಲಪ್ಪ. ಅದಕ್ಕೆ ಮತ್ತೊಬ್ಬನ ತಯಾರು ಮಾಡಿದ. ಅದಕ್ಕೆ ನಾನಾ ರೀತಿಯಿಂದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇಷ್ಟೆಲ್ಲ ವಸ್ತುಗಳಿಂದ ಭಗವಂತ ಏನು ಮಾಡ್ಯಾನಂದರೆ ಜಗತ್ತೇ ಬೆರಗಾಗುವಂಗೆ ಎಷ್ಟೋ ಉಪನಿಷತ್ತುಗಳು ಕೂಡ, ಆಗಮಾದಿಗಳು ಕೂಡ, ಎಷ್ಟೇ ಜನ ಮಹಾತ್ಮರು ಕೂಡ ವಿಚಾರ ಮಾಡಿದಾಗ ನಿಜಗುಣರು ಹೇಳಿದಂತೆ ಯಾವ ತನುವಿದ ನುಡಿದ ಇಂದ್ರಜಾಲದ ಆಟಗಳುಂಟೆ ಅಂದ್ರವರು. ಶರೀರದ ಇಂದ್ರಜಾಲವನ್ನು ನೋಡಿದ್ರೆ ಭಗವಂತ ಸೃಷ್ಟಿ ಹೇಗೆ ಮಾಡಿದ್ದಾನೆನ್ನುವುದನ್ನು ನಿಶ್ಚಯ ಆಗ್ತದೆ. ನಾವು ಬೇರೆ ಬೇರೆ ಯಾವ ಆಟಗಳನ್ನು ನೋಡಿ ಆಶ್ಚರ್ಯ ಪಡೋದು ಬೇಡ. ಇಲ್ಲಿ ಉಣ್ಣುವುದು ಯಾವುದು ಬಂದವಲ್ಲ, ನೋಡೋದು ಯಾವುದು, ಕೇಳೋದು ಯಾವುದು, ಮಾತಾಡೋದು ಯಾವುದು, ನಡೆಯೋದು ಯಾವುದು, ಹಿಡಿಯೋದು ಯಾವುದು, ಇವೆಲ್ಲ ಸಾಧನೆಗಳು ಎಲ್ಲ ಸರಿಯಾಗಿದ್ದಾಗ ಈ ಮಾನವ ದೇಹ ಅನ್ನುವಂಥದ್ದು ಉತ್ತಮವಾಗಿ ಅದು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಇದ್ರಾಗ ಏನೇನೋ ಒಂದು ಕಡಿಮೆ ಆಯ್ತು ಅಂದರೆ ಗಾಡಿ ಪ್ರಾಬ್ಲಮ್ ಆಯಿತು ಅಂತಿಲ್ಲ. ಯಾಕೋ ಗಾಡಿ ಸರಿಯಾಗಿ ಇಲ್ಲ, ಏನು ಮಾಡ್ತೀವಿ ನಾವು, ಪಕ್ಕದಲ್ಲಿ ಇರುವಂಥ ಮೆಕ್ಯಾನಿಕ್ನಲ್ಲಿ ಹೋಗಿ ಅದಕ್ಕೆ ಏನು ಕಡಿಮೆ ಆಗದ ಅದನ್ನು ಹಾಕಿಸ್ಕೊಂಡು ಬಂದು ಮತ್ತೆ ಯಥಾರಿತವಾಗಿ ನಿಂತ ಗಾಡಿಯನ್ನು ಓಡಿಸ್ತೀವಿ. ಆದರೆ ಭಗವಂತ ನಮ್ಮ ಶರೀರದಲ್ಲಿ ಏನು ಮಾಡ್ಯಾನಲ್ಲ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಇಷ್ಟಲ್ಲದೆ ಶರೀರದ ಒಳಗಡೆ ಅನಂತ ಕ್ರಿಯೆಗಳು, ಕರ್ಮಗಳಿಗೆ ನಡೀತೇವಲ್ಲ. ಇಲ್ಲಿ ಏನಾದರೂ ಒಂದು ಕಡಿಮೆ ಆಯಿತು ಅಂದರೆ ಅವತ್ತ ಗಾಡಿ ನಿಲ್ಲಂಗಿಲ್ಲ ನಮ್ಮದು. ಎಷ್ಟು ವಿಚಿತ್ರ. ಎಷ್ಟೋ ಸಲ ಏನೇನೋ ಫೇಲ್ ಆಗ್ಯಾವ, ಆಗಿಲ್ಲ. ಆದರೆ ಆ ಮಾನವ ನಿರ್ಮಿತವಾದಂಥ 10 ಕೋಟಿಯ ಒಂದು ಕಾರಿದ್ರು ಕೂಡ ಅದಕ್ಕೇನು ಸಣ್ಣ ದೋಷ ಬಂತಂದರೆ ಅದು ಸರಿಪಡಿಸೋವರೆಗೂ ಅದು ಮುಂದಕ್ಕೆ ಹೋಗಲ್ಲ. ಮುಂದಕ್ಕೆ ಹೋಗ್ತದೆ ಏನದು ಹೋಗಲ್ಲ. ಆದರೆ ಈ ಮಾನವ ದೇಹದಲ್ಲಿ ಇಷ್ಟು ವಸ್ತುಗಳಲ್ಲಿ ಎಷ್ಟೋ ವ್ಯತ್ಯಾಸ ಆಗ್ತಾವ. ಆದರೂ ಕೂಡ ಇದರ ಚಲನತ್ವ ನಿಂತದೇನು. ಕೈ ಹಿಡಿತದ, ಎಷ್ಟು ಸಲ ಹಿಡಿದ ಗೊತ್ತಿಲ್ಲ. ಕೈ ಹಿಡಿತದ, ಕಾಲು ನಡೀತದ,
ಅಂದರೆ ಇದಕ್ಕೆ ಯಾರಿಂದ ಸಾಮಾನು ತಂದು ಹಾಕ್ರಿ ಕೆಟ್ಟಾಗ? ಹೊರಗಿನ ತಂದು ಹಾಕ್ತವೇನು? ಭಗವಂತ ಒಳಗಡೆನೆ ಇನ್ನೊಂದು ರೀತಿಯ ವ್ಯವಸ್ಥೆಯನ್ನು ಮಾಡಿರ್ತಾನೆ. ವ್ಯವಸ್ಥೆ ಅಂದರೆ ಈ ತಕ್ಷಣ ಇದಕ್ಕೇನಾದ್ರೆ ಆ ತಕ್ಷಣದಲ್ಲಿ ಇನ್ನೊಂದು ಕಾರ್ಯ ಮಾಡ್ತಾರೆ, ಇನ್ನೊಂದು ಕಾರ್ಯ ಮಾಡಕ್ಕೆ ಶುರು ಮಾಡ್ತದೆ. ಅದಕ್ಕೆ ರಕ್ತಗಳ ನಾಳಗಳಲ್ಲಿ ನೋಡಿದಾಗ ಗೊತ್ತಾಗ್ತದೆ, ಮುಖ್ಯವಾಗಿರ್ತಕ್ಕಂಥ ನಾಡಿಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಯ್ತಂದ್ರೂ ಕೂಡ ಅಲ್ಲಿ ಇನ್ನೂ ಗಾಡಿ ನಡೀತದ ಅಂತಂದರೆ ಅದಕ್ಕೆ ಬೇರೆ ವ್ಯವಸ್ಥೆಯಿಂದ ಸಣ್ಣ ಸಣ್ಣ ನಾಡಿಗಳು ಉತ್ಪತ್ತಿ ಆಗಿರ್ತವೆ, ಹೊಸವು, ಅದು ಸಪೋರ್ಟ್ ಕೊಡೋಕೆ. ಅವುಗಳಿಂದ ಏನಾಗ್ತದೆ ಅಂದರೆ ಆ ಭಾಗದಲ್ಲಿ ರಕ್ತ ಸಂಚಾರದ ಅಭಾವ ಆಗಲಾರ್ದಂಗೆ ಗಾಡಿ ಹೊಡಿ ಮುಂದಂತ. ಎಲ್ಲಿವರೆಗೂ ಹೊಡಿವೆ ಅಂದರೆ ನೀನು ಎರಡೋ, ಒಂದು ಮುಟ್ಟದನ್ನು ಮಾಡು, ಒಂದು ಹುಟ್ಟದನ್ನು ಮಾಡು, ಅಲ್ಲಿವರೆಗೂ ಹೊಡಿ ಗಾಡಿ. ಒಂದು ಮುಟ್ಟಕ್ಕನ ಹೊಡಿ ಅಥವಾ ಹುಟ್ಟಕ್ಕನ ಹೊಡಿ. ಆ ಯಾವ ದಿಕ್ಕಿಗೆ ಹೊಡಿಬೇಕು ನೀನು ಅನ್ನೋದು ನಿನ್ನ ಮೇಲೆ, ನೀ ಗಾಡಿ ಓಡಿಸೋನು ಕೈಯಾಗ ಅದು ನೋಡ್ರಿ. ಅದೇನು ಮಾಡ್ತದೆ, ನೀ ಯಾವ ಕಡೆ ಹೊಡಿತಿದ್ದೆ ಆ ಕಡೆ ಹೋಗ್ತದೆ. ನೀನು ಜಪದ ಕಡೆನ ಹೋಗು, ತಪದ ಕಡೆನ ಹೋಗು, ಧ್ಯಾನದ ಕಡೆ ಹೋಗು, ಯೋಗದ ಕಡೆ ಹೋಗು, ಜ್ಞಾನದ ಕಡೆ ಆದ್ರೆ ಹೋಗು. ಜ್ಞಾನದ ಕಡೆ ಹೋದರೆ ಮುಟ್ತದ್ದಿ, ಅದನ್ನು ಬಿಟ್ಟು ಬೇರೆ ಏನ ಮಾಡಿದ್ರೆ ಹುಟ್ಟುತ್ತಿದ್ದಿ. ಎರಡೇ ಶಬ್ದಗಳು. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರ ಮಹಾತ್ಮರಂದ್ರೆ, ಪೇಳಿದ ಈ ಭೂತ ಪಂಚಕದ ದಶೇಂದ್ರಿಯ ಆಲೋಕಿಸಲ ಪ್ರಾಣ ಪಂಚಕ ಮೇಳು 5 ಇಂತು ಕರ್ಣವೆಂಬ ಬಹುತತ್ವ ಜಾಲದೊಳು ಒಬ್ಬಿ ತೋರುತ ತನುವಕ್ಕೂ. ಗಾಡಿಯಲ್ಲಿ ಇಷ್ಟೆಲ್ಲ ತೋರ್ತು ನೋಡಿ, ಈಗ ಹೊಸ ಗಾಡಿ ತಂದಿ. ಈ ಎಲ್ಲ ಹೇಳಿದ ತತ್ವಗಳೇನು ಹೇಳ್ತಾ ಬಂದಲ್ಲ, ಅವೆಲ್ಲ ಕೂಡಿ ಏನಾಯ್ತು ಅಂದರೆ ಒಂದು ಸೈಕಲ್ ಮೋಟ್ರು, ಒಂದು ಕಾರ್ ಆದಂಗೆ ಇದೊಂದು ತೋರುವ ತನ್ನೊಂದು ಸ್ಥೂಲ ದೇಹ ಆಯ್ತು ನೋಡ್ರಿ. ಈ ಸ್ಥೂಲ ದೇಹ ಹಾಗೆ ಸದ್ಯ ಅನುಭವಕ್ಕೆ ಬಂತಲ್ಲ ಈಗ. ಹಾಗೆ ಮುಂದೆ ಇನಿತು ತತ್ವಾನುರೂಪಿತವಾದ ತನು ತನ್ನ ನೆನಪ ತಾನೆಂಬ 2 ಹಂತೆ ತನಗುಳ್ಳ ಅವನು ತಾನೇ ಕಲ್ಪಿತ ಪುರುಷನು ಅಪ್ಪನು ಕೇಳು ತನ್ನ ಅಗ್ನಿ ಭ್ರಮೆಯಿಂದೆ ಅಂತ ಇಲ್ಲಿವರೆಗೆ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದ್ರೆ, ಇನ್ನಿತು ತತ್ವಾನುರೂಪಿತವಾದ ಇಷ್ಟು ತತ್ವಗಳಿಂದ ಕೂಡಿದಂಥ ತತ್ವಗಳ ಗುಂಪಿನಿಂದ ಸಮೂಹದಿಂದ ಏನಾಗ್ಯದ, ಅದು ರೂಪಿತವಾದ ಅಂದರೆ ಉತ್ಪತ್ತಿಯಾದ ತನು ಅಂದರೆ ಶರೀರ. ಈ ಶರೀರ ಏನಾಯ್ತು, ತನ್ನ ನೆನಪ. ಇಲ್ಲಿವರೆಗೆ ಹೇಳಿದ್ದು ಯಾರ್ದಪ್ಪ? ಇಲ್ಲಿವರೆಗೂ ಪಂಚಭೂತಗಳಿಂದನೇ ಹೇಳಿಕಾಂತ ವೈಕಾರಿಕ ಅಹಂಕಾರ, ತೈಜಸಾಂಕಾರ, ಭೂತಾದಿ ಅಹಂಕಾರ ಅಂತ ಎಲ್ಲ ಅಲ್ಲಿ ಒಂದು ಹೇಳಿದ್ರು ಸಾಮಾನು. ಹೌದು, ಇವನಂತ ತಿಳ್ಕೊಂಡ ತನು ತನ್ನದೇನಪ್ಪ ನಂದನ್ ನೋಡು. ಇಷ್ಟೆಲ್ಲ ತಿಳಿತಾನ, ನೋಡ್ತಾನ, ಹಿಂಗಾಗದಂತ ಗೊತ್ತಾಗ್ಯದ. ಸೈಕಲ್ ಮೋಟ್ರ್ ತಗೊಂಡವನು ಸೈಕಲ್ ಮೋಟ್ರ್ ನಾನಂತಾನೇನು? ಸೈಕಲ್ ಮೋಟ್ರ್ ತಗೊಂಡವನು ಸೈಕಲ್ ಮೋಟ್ರ್ ನಾನು ಅನ್ನಂಗಿಲ್ಲ. ಅವನು ಆ ತಯಾರಾದ ಬೇರೆ, ಇವನ್ ತಂದದ್ದು ಬೇರೆ. ಉಪಯೋಗಕ್ಕದು ವ್ಯವಹಾರಿಕ ಸತ್ತಕ್ಕ. ಮತ್ತೆ ತಾನು ತನ್ನ ನೆನಪ, ಇದು ಬರೀ ನಾನಂತ ಕೇಳಿಲ್ಲ, ನನ್ನದು ಅಂತ ಮೋಹವನ್ನು ಮಾಡಿ ನೋಡು. ಎಲ್ಲಿ ಮೇಲೆ ಮೋಹ ಆಗ್ಯದ ನಮಗೆ? ನಿಜವಾಗಿ ಭೂಟಾಟಿಕೆ ಢೋಂಗಿತನ ಅಂತ ಹೇಳ್ತಿದ್ದ. ಢೋಂಗಿತನ ಮಂದಿ ಎಲ್ಲರೂ ಇನ್ನೊಬ್ಬರ ಶರೀರ ಮೇಲೆ, ತನುವಿನ ಮೇಲೆ ಪ್ರೇಮ ಮಾಡ್ತಾರಲ್ಲ ತಮ್ಮ, ಅದು ಢೋಂಗಿ ಅಂತಿದ್ದ. ಹೆಂಡ್ರ ಮೇಲೆ ಪ್ರೇಮ ಮಾಡ್ತೀವಿ, ಮಕ್ಕಳ ಮೇಲೆ ಮಾಡ್ತೀವಿ, ಇನ್ನೊಬ್ಬರ ಮಾಡ್ತೀವಿ. ಮತ್ತು ಅದು ಏನಾನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದೇನಾಗ್ತದಂದರೆ ಅದು ಮಂಗದ ನ್ಯಾಯ ಆದಂಗೆ ಆಗ್ತದೆ.
ಮಂಗ ತನ್ನ ಮರಿಯನ್ನ ಎಷ್ಟು ಕಾಳಜಿ ಮಾಡ್ತದ, ಪ್ರೀತಿ ಮಾಡ್ತದ, ಹೊಟ್ಟಿಗೆ ಹಾಕೊಂಡು ತಿರುಗ್ತದ. ಇನ್ನೂ ಹೆಚ್ಚಾಯ್ತಂದ್ರೆ ಹೆಗಲ ಮೇಲೆ ಕೂಡಿಸ್ತದ. ಒಂದ್ಸಲ ಪರೀಕ್ಷೆ ನಡೀತಲ್ಲ, ಒಂದು ಸಣ್ಣ ಬ್ಯಾರಲ್ಲಿ ನೀರು ಕೆಳಗೆ ಹಾಕಿಬಿಟ್ರೆ ಅದು ಪ್ರಸಂಗ ಬಂದಿತ್ತು. ಯಾರತ ರಾಜ? ಅಕ್ಬರ್ ಮತ್ತು ಬೀರ್ಬಲ್. ಬೀರ್ಬಲ್ ಪ್ರಧಾನಿ, ಅಕ್ಬರ್ ರಾಜ. ಏನಾದ್ರು ಯಾವುದೇ ವಿಷಯವನ್ನ ಅನುಭವಕ್ಕೆ ಬರುವಂಗ ಸಂಶಯ ರಹಿತವಾಗಿ ತಿಳಿಬೇಕಾದ್ರೆ ಅಕ್ಬರ್ ಬಹದ್ದೂರ್ ಶಾ ಬೀರ್ಬಲನನ್ನ ಆಯ್ಕೆ ಮಾಡ್ತಿದ್ದ. ಇನ್ನೂ ಉಳಿದು ಪಂಡಿತರು ಬಹಳ ಇದ್ರು. ಅಂದ್ರೆ ಅಷ್ಟ ವಿವೇಚನೆ, ವಿವೇಕ, ಎಷ್ಟು ಜ್ಞಾನ ಇತ್ತಂತ. ಒಂದ್ಸಲ ಪ್ರಸಂಗ ಬಂತು, ಯಾರ ಮೇಲೆ ಪ್ರೇಮ ಅಂದಾಗ ಎಲ್ಲ ಪಂಡಿತರು ಹೇಳಿದ್ರು, ಹೆಂಡತಿ ಗಂಡನ ಮೇಲೆ, ಗಂಡ ಹೆಂಡತಿ ಮೇಲೆ, ಗಂಡ ಹೆಂಡತಿ ಮಕ್ಕಳ ಮೇಲೆ, ಮಕ್ಕಳು ಮೊಮ್ಮಕ್ಕಳ ಮೇಲೆ, ಈ ರೀತಿ ಒಬ್ರಿಗೊಬ್ರು ಪ್ರೇಮ ಇರೋದು ಜಗತ್ತಿನ ನಿಯಮ ಅದ. ಅದು ಕಣ್ಣಿಗೆ ಕಾಣ್ತದ, ಮತ್ತೆ ಕೇಳ್ತಾರಲ್ರಿ ಅಂತ ಇಷ್ಟೇ ಹೇಳ್ಬಿಟ್ರು ಅವರು. ಅದೇ ಸಂದರ್ಭದಲ್ಲಿ ಆಸ್ಥಾನಕ್ಕೆ ಬೀರ್ಬಲ್ ಬಂದ. ಬೀರ್ಬಲ್ ಅಂದ, ನೋಡು ಹಿಂಗೊಂದು ಪ್ರಶ್ನೆ ಅದ, ಇದು ನನಗೆ ಸಂಶಯ ಅದ. ಅದಕ್ಕಾಗಿ ಜಗತ್ತು ನೋಡಿದ್ರೆ ಎಷ್ಟು ಪ್ರೇಮ, ಎಷ್ಟು ಪ್ರೀತಿ, ಎಷ್ಟು ದುಃಖ, ಎಷ್ಟು ಏನೇನು ಮಾಡ್ತದಲ್ಲ, ಇದರಲ್ಲಿ ಏನಂತ ಮಹತ್ವ ಇರಬಹುದು ಅಂತ ಪ್ರಶ್ನೆ ಆದಾಗ ಇದು ಸರಿ ಅಂತ ಎಲ್ಲರೂ ಹೇಳ್ಯಾರ. ನನಗೆ ಅನುಮಾನ ಅದಂದ. ಇದಕ್ಕೆ ನಾಳೆ ಉತ್ತರ ಕೊಡ್ತಂದ. ನಾಳೆ ಬೆಳಗ್ಗೆ ಎಲ್ಲ ಪಂಡಿತರು ಬರ್ರಿ ಅಂದ. ಒಂದು ಖಾಲಿ ಬ್ಯಾಲ್ ತರಿಸಿದ. ಒಂದು ಮರಿ ಇದ್ದಂತ ಒಂದು ಮಂಗವನ್ನ ಬ್ಯಾಲ್ದಾಗ ಇಟ್ರು. ಮರಿ ಇತ್ತು. ಆವಾಗ ಕೆಳಗಡೆಯಿಂದ ನೀರು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀರು ಯಾವಾಗ ಸ್ವಲ್ಪ ಹೊಟ್ಟಿಗೆ ಬರ್ತದ ಮರಿಗೆ ಅಂದಾಗ ಆ ಮರಿನ ಕೊಂಕಳದ ಇಟ್ಕಂತು. ಅಲ್ಲಿಗೆ ನೀರು ಬರ್ತಾವ ಅಂದಾಗ ಮರಿ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಮೋಹ ಅಲ್ಲ, ಪ್ರೇಮ, ತನ್ನ ಮಕ್ಕಳನ್ನ ರಕ್ಷಣೆ ಮಾಡಬೇಕು, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಸಾಹಸ ಪಡಿತು. ಅಲ್ಲಿಗೆ ನೀರು ಬಂದು ಹೆಗಲ ಮೇಲೆ ಹೋಯ್ತು. ಅಲ್ಲಿಗೆ ನೀರು ಬಿಟ್ರು. ಜನ ಆಶ್ಚರ್ಯ ಪಂಡಿತರು, ಮೊದಲೇ ಹೇಳಿಲ್ಲ ನಾವು, ಮೊದಲೇ ಹೇಳೇವಲ್ಲ ಪ್ರೇಮ ಹಂಗಿರ್ತದ, ತಾಯಿ ಮಕ್ಕಳ ಪ್ರೇಮ ಅಂತ ಎಲ್ಲರೂ ಮಾತಾಡ್ತಿದ್ರು. ಇನ್ನು ಪರೀಕ್ಷೆ ಮುಗೋದಿಲ್ಲ. ಆವಾಗ ಎದೆ ಮೇಲೆ ಇಲ್ಲಿವರೆಗೂ ಬಿಟ್ರೆ ಏನು ಮಾಡಿತು, ತಲೆ ಮೇಲೆ ಇಟ್ಕಂಥದ್ದು. ಪ್ರೇಮ ಅಲ್ಲ ಅದು. ತಲೆ ಮೇಲೆ ಇಟ್ಕೊಂಡಾಗ ಆಯ್ತಲ್ಲ, ಇನ್ನೇನು ಅನ್ನೋದ್ರಾಗ ಇನ್ನೊಂದು ಸ್ವಲ್ಪ ನೀರು ಬಿಟ್ರು. ತಲೆ ಮೇಲೆ ತನ್ನ ಮೂಗಿನವರೆಗೂ ಬರೋದನ್ನ ನೋಡ್ತು ರಕ್ಷಣೆ ಮಾಡಕ. ಯಾವಾಗ ಅಸಾಧ್ಯ ಅಂದಾಗ ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಇಷ್ಟು ಬಡ್ದಾಡಿತ್ತು, ಅದೇ ತನ್ನ ಒಡಲು ಹುಟ್ಟಿದ ಮಗುವನ್ನ ಕೆಳಗೆ ನೀರಿನ ತುಳಿದು ಅದ ಮರಿ ಮೇಲೆ ನಿಂತು ನೋಡ್ರು. ಅಂದ್ರೆ ಏನರ್ಥ ಇದು? ಕುಟಿಲ ಪ್ರಪಂಚ ಅಂತಾರ. ಅದಕ್ಕೆ ಎಲ್ಲರೂ ಯಾರ ಮೇಲೆ ಯಾರ ಪ್ರೇಮ ಅಂದ್ರೆ ಅವರವರ ದೇಹದ ಮೇಲೆ ಅವರ ಪ್ರೇಮವೇನ ಸುಮ್ಮನೆ ನಾಟಕ ಇದು. ಏನು ಜೀವ ಇದ್ರು, ಏನು ಪ್ರೇಮ ಇದ್ರು, ಏನು ಪ್ರಾಣಕ್ಕೆ ಪ್ರಾಣ ಕೊಡೋರಿದ್ರು, ಕೊಡೋಣ ನೋಡೋಣ. ಹಾಗಾಗಿ ಇನ್ನೊಂದು ಮಾತು ಹೇಳ್ತಿದ್ದ ತಾತ, ಯಾರಾನ ದೇಹ ಬಿಟ್ಟಂತ ಸಂದರ್ಭದಲ್ಲಿ ಯಾರಾದರೂ ಹೆಣ್ಮಕ್ಳು ಪಾಪ ಪ್ರೇಮದಿಂದ ಗಂಡ ಸಾಯಲಿ, ಆವಾಗ ಅವರ ರೋಧನ ದುಃಖ ಅನ್ನುವಂಥದ್ದು ಹೇಳ್ತಿರೋದು. ಆ ದುಃಖದಲ್ಲಿ ಎಷ್ಟು ಶಕ್ತಿ ಅದಂದ್ರೆ, ಅದು ಯಾರೋ ಒಬ್ರು ಅಳೋದು ನೋಡಿದ್ರೆ ಅಳಬಾರ್ದಂತ ಬಂದವರು ಕೂಡ ಅಳಂಗಾಗ್ತದ. ನಾನು ಮಸ್ತ್ ತಡ್ಕೊಂಡಂಗೆ ತಂಗಿ, ತಡ್ಕಕ್ಕಾಗಲಿಲ್ಲ. ತಡಕಕ್ಕೆ ಯಾಕಾಗಿಲ್ಲ ಅಂದ್ರೆ ಹಿಂದಿನ ಸಂಸ್ಕಾರ ಹತ್ತಗಂತ ಬಂದೀವಿ, ಅದಕ್ಕೆ ತಡಕ್ಕಾಗೋಲ್ತು. ಅವರೆಲ್ಲ ನನಗೆ ಇದು ಬಹಳ ಅಸಾಧ್ಯ ಅದ, ಬದುಕಕ್ಕೆ ಸಾಧ್ಯ ಇಲ್ಲ, ಏನೇನೋ ನೆನಪುಗಳು ಮಾಡಿ ಅಳ್ತಾರೆ ನೋಡು. ಆವಾಗ ಯಾರನ್ನ ಇನ್ನೂ ಸಮಯ ಆಯ್ತಮ್ಮ ಹೇಳೋದು, ಬರೀ ಇದು ಮಾಡ್ರಿ, ಪೂಜೆ ಮಾಡಿ ಎಣ್ಣೆ ಎತ್ತಂಬಂದ್ರೆ ಅಪ್ಪ ಎತ್ತಬೇಡ್ರಿ ಅಂತಾರೆ. ಎತ್ತಬೇಡ್ರಿ ಅಲ್ಲಮ್ಮ ಹಿಂಗಂದ್ರೆ ಹಂಗ ಬಂದವರು ಬಾಳತ್ತಾಯ್ತು. ಬೀಗರು ಬಿಜ್ಜರು ಬಂದಾರ, ನೀರಿಲ್ಲ, ಅನ್ನಿಲ್ಲ, ಕೂಳಿಲ್ಲ, ಜಲ್ದಿ ಮುಸಮಂತವ್ರು ಇಲ್ಲಪ್ಪ ಇದು ನಾನು ಎತ್ತಕ್ಕೆ ಹೊಡೋದಿಲ್ಲ ಅಂತ ಅಡ್ಡಡ್ಡ ಹೋಗ್ತಾಳೆ.
ಎತ್ತ ಬಂದಾಗ ಅಡ್ಡ ಹೋಗೋದು ನಿಲ್ಲಿಸೋದು. ಆವಾಗ ನಮ್ಮ ಪೂಜಾರಿ ಅಂತ ಒಬ್ಬ ಯಜಮಾನಿದ್ನಂತ ಹೇಳ್ದ, ಬಿಡಪ್ಪ ಮತ್ತೆ ಇವರು ಇಲ್ಲೇ ಇರಲಿ, ಎತ್ತ ಬೇಡ ಮನೆಗೆ ಇರಲಿ ಅಂತಾರಲ್ಲ, ಯಾವಾಗ ಅವರಿಗೆ ಎತ್ತರಪ್ಪ ಅಂತ ಬಂದು ಹೇಳ್ತಾರ ಅವತ್ತು ಬಂದವು, ಅಲ್ಲಿವರೆಗೂ ನಾವು ಯಾಕೆ ಏಟರ್ನ ಆಳಲಿ ಏನನ್ನ ಮಾಡಲ ಅಂತ ತಯಾರಾಗ್ಬಿಟ್ರೆ ಆ ಕ್ಷಣದಲ್ಲಿ ಅಂತ ಇಲ್ಲಪ್ಪೋ ಬರ್ರಿ ಜಲ್ದಿ ಒಯ್ಯಿರಿ ಅಂತ, ಜಲ್ದಿ ಬರ್ರಿ ಒಯ್ಯಿರಿ ಅಂತ. ಅಲ್ಲ ಒಯ್ತೀವಿ ಅಂತ ಬಂದಾಗ ಬೇಡ ಅಂದ್ ನೋಡು. ಈಗ ನಾ ಕುಟಿಲ ಪ್ರಪಂಚ ಅಂತ ಹೇಳೋದು, ಕುಟಿಲ ಪ್ರಪಂಚ. ಹಾಗಾಗಿ ಇಲ್ಲಿ ಕೂಡ ಇಷ್ಟು ತತ್ವದಿಂದ ಆದದ್ದು ಏನಾದ, ತಾನೇ ಕಲ್ಪಿತ ಪುರುಷನು ಅಪ್ಪನು ಕೇಳು ತನ್ನ ಅಗ್ನಿ ಭ್ರಮೆಯಿಂದ ನೀನೇನಿದ್ದಿ. ಕಲ್ಪಿತ ಪುರುಷನಿಗೆ ಅಕಲ್ಪಿತವಾಗಿರತಕ್ಕಂಥ ಪರಬ್ರಹ್ಮ ನೀನಿದ್ದಿ. ಹೌದಾ? ಗಾಡಿಗೆಲ್ಲ ಅವನು ಈ ಕಡೆಗಿದ್ದಿಲ್ಲ, ಗಾಡಿ ನಡೆಸೋನು, ಅದ್ರಾಗೆ ಒಂದು ಸಾಮಾನಾಗಿದ್ದೆ ನೀನು. ಇಲ್ಲ ಅದಕ್ಕೇನು ಆದಗಳ ನಿನಗಾದಂಗೆ ಎಷ್ಟಾಗ್ತದೆ ಪ್ರೇಮ್, ತುಕ್ಕ ಆಗ್ತದಿಲ್ಲ. ಕೆಲವು ಮಂದಿ ಅವ್ರಿಗೇನಾದ್ರು ನೋಡಂಗಿಲ್ಲ, ಮೊದಲು ಗಾಡಿಗೆ ಏನಾಗಿದೆ ನೋಡಂತಾರ. ಗಾಡಿಗೆ ಆಕ್ಸಿಡೆಂಟ್ ಆದಾಗ ಗಾಡಿಗೆ ಏನಾಯ್ತು ನೋಡಪ್ಪ ಅಂತ, ಅಲ್ಲಿ ಏನೈತಿ ಗಾಡಿಗೆ ಏನಾಗಲಿ ನಿನಗೇನಾಗ್ಯದ ನೋಡಂದ್ರೆ ಅದ್ರ ವಿಚಾರ ಇಲ್ಲ, ಅದು ಗಾಡಿನ ನೋಡ್ತದ. ಯಾಕಂದ್ರೆ ಆ ಪ್ರೇಮ ಅಂತ, ಗಾಡಿನೇ ನನ್ನದು ನಂದು ಅಂತ ಅನ್ನುವುದಂಗದ ಭಾವ. ಅದ್ರಂಗೆ ಇದ್ದರೂ ತಾನು ಸಾಕ್ಷಿ ಸ್ವರೂಪನಿದ್ದರೂ ತನ್ನನ್ನು ತಾನು ಮರೆದ ಕಾರಣವಾಗಿ ಏನಾಯ್ತು, ತನ್ನ ತಾನು ಮರೆತ ಅಂತ. ಮರೆತದಕ್ಕೆ ಏನಾದ, ಜೀವಾತ್ಮ ಅದಲ್ಲ. ಅರಿದೊಡೆ ಪರಮಾತ್ಮ, ಮರೆದೊಡೆ ಜೀವಾತ್ಮ ಹಿಂದೆ ಹೇಳ್ಕೊಂತ ಬಂದರೆ. ಹೀಗಾಗಿ ಅವನು ಒಮ್ಮೆ ಶರೀರ ತಾನಂದ, ಒಮ್ಮೆಮ್ಮೆ ತನ್ನದಂತ ಅಭಿಮಾನ ಆಯ್ತು ನೋಡಿ. ತಾನನ್ನೋದು ತನ್ನನ್ನೋದು, ಇಲ್ಲಿ ಅಹಂಕಾರ ಮಮಕಾರ. ಅಹಂಕಾರ ಮಮಕಾರಗಳು ಎರಡು ಕೆಲಸ ಮಾಡ್ತಾವ, ಒಮ್ಮೆ ನಾನಂತನ, ಒಮ್ಮೆ ನನ್ನದಂತನ. ಇವನೇನಾನ, ತಾನು ಬ್ರಹ್ಮಾಸ್ಮ್ಯಾನ, ತನ್ನ ಬ್ರಹ್ಮಸ್ವರೂಪ ಅನಿಲ್ಲ. ಅಂದ್ರೂ ಕೂಡ ಕಲ್ಪಿತ ಪುರುಷ ಅಂತ ಯಾರಿಗೆ ಅನ್ಬೇಕ್ರಿ, ಇಲ್ಲಿ ಹಿಂದಲ್ಲಿ ಹೇಳ್ಕೊಂತ ಬಂದರ ದಶಭಾವ ಲಕ್ಷಣದೊಡಗೂಡಿ 10 ಲಕ್ಷಣದಿಂದ ಏನು ಕೂಡಿ ಅದು ಭ್ರಮೆಯಿಂದ ತಾನಲ್ಲದನ್ನ ತಂದಂತೆ ಯಾವಾಗ ಅನ್ಕಂಡ ಆವಾಗ ಜೀವ ನೋಡು. ಜೀವನ ಯಾರು ಹುಟ್ಟಿಸ್ಯಾರ? ಜೀವ ಯಾರಿಗೆ ಹುಟ್ಟನ? ಮೂಲ ಹೋಗಕ್ಕಾದ್ರೆ ಜೀವ ಯಾರಿಗೆ ಹುಟ್ಟ್ಯಾರ? ಶರೀರ ಜಗತ್ತಿನಲ್ಲಿ ಎಲ್ಲ ಹುಟ್ಟ್ಯಾವ. ಯಾಕಂದ್ರೆ ಜಗತ್ತಿನಲ್ಲಿ ಭಗವಂತಂದು 84 ಲಕ್ಷ ಜೀವರಾಶಿಗಳಲ್ಲಿ ಸ್ವೇದಜ, ಅಂಡಜ ಮತ್ತು ಪಿಂಡಜ, ಉದ್ಬೀಜ ಇವೆಲ್ಲ ಬೆಳೆದವೆಲ್ಲ ಭೂಮಿಯಲ್ಲಿ ಬೆಳೆತ ಬಂದವೆಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಅದರಂಗೆ ಇದೊಂದು ಬೆಳೆದ, ಇದೊಂದು ಬೆಳೆದಲ್ಲ. ಅವಕ್ಕಾದ್ರೆ ಹೇಳ್ಬೋದಪ್ಪ, ಈಗ ಸ್ವೇದಜ, ಅಂಡಜ, ಉದ್ಬೀಜ ಅಂತ ಎಲ್ಲ ಹೇಳ್ತೀವಿ ನಾವು. ಅದು ಜೀವ ಎಲ್ಲಿ ಹುಟ್ಟಿದ ಅಂತ. ಅವೆಲ್ಲ ಜೀವರಾಶಿಗಳೇ ಜಾಗ ಅವ. ತೆತ್ತೆಗೆ ಹುಟ್ಟ್ಯಾವ, ಗರ್ಭದಾಗ ಹುಟ್ಟ್ಯಾವ, ಗಾಳಿಯಾಗ ಹುಟ್ಟ್ಯಾವ, ಎಲ್ಲೆಲ್ಲಿ ಹುಟ್ಟ್ಯಾವ ಅಂತ ಹೇಳ್ತೀವಿ. ಜೀವ ಯಾವ ಜಾಗದಾಗ ಎಲ್ಲಿ ಹುಟ್ಟಿದ? ಅವನು ಹುಟ್ಟೇ ಇಲ್ಲಲ್ಲ. ಹುಟ್ಟಿದ್ರೆ ಇಂಥ ಜಾಗ ಇದು ಅಂತ ಹೇಳ್ಬೇಕು. ತಾಯಿ ಗರ್ಭದಾಗ ಬಂದ, ತಾಯಿ ಗರ್ಭದಾಗ ಹುಟ್ಟೇನ? ತಾಯಿ ಗರ್ಭದಿಂದ ರಕ್ತ ವೀರ್ಯ 2 ಮಿಲನದಿಂದ ಈ ಭೂತಾದಿಗಳ ಸಮ್ಮಿಲನವಾದ ಕಾರಣ ಈ ಒಂದು ಚಿಕ್ಕದಾದ ಭೂಮಿಯಲ್ಲಿ ಎಂತಾಯ್ತು ಅಂದ್ರೆ, ಚಿಕ್ಕದಾದ ಭೂಮಿ, ತಾಯಿಯ ಗರ್ಭ ಎಷ್ಟು ದೊಡ್ಡದಾದ, ಅಂತ ಸಣ್ಣ ಭೂಮಿಯಲ್ಲಿ ಎಂಥವನು ಹುಟ್ಟ್ಯಾನಂದ್ರೆ ಜಗದಗಲ ಮಿಗಿಲೆಗಲ, ಪಾತಾಳದಿಂದ ಅತ್ತತ್ತ ಆಕಾಶದಿಂದ ನಿಮ್ಮ ಶ್ರೀಮುಕುಟ, ಕರಸ್ಥಳಕ್ಕೆ ಬಂದು ಚುರುಕಾದನಯ್ಯ. ಇಂಥ ಸಣ್ಣ ಜಾಗದಲ್ಲಿ ಅಂಥ ದೊಡ್ಡವನು ಹೆಂಗೆ ಹುಟ್ಟ್ಯಾರ? ಪರಬ್ರಹ್ಮನ ಸಣ್ಣವನು, ಪರಿಪೂರ್ಣ ಅಲ್ಲ.
ಅಂಥ ಪರಿಪೂರ್ಣವಾದಂಥ ಪರಬ್ರಹ್ಮ ಈ ಸಣ್ಣ ಜಾಗದಾಗ ಹುಟ್ಟೇನಂತೇನೋ ಇಲ್ಲ. ಸಣ್ಣದರಲ್ಲಿ ದೊಡ್ಡದು ಹುಟ್ಟಂಗಿಲ್ಲ, ದೊಡ್ಡದರಲ್ಲಿ ಸಣ್ಣ ಹುಡ್ತದೆ, ಜಗತ್ತು ನೇಮ. ಅಂದರೆ ಆ ಬ್ರಹ್ಮನಲ್ಲಿ, ದೊಡ್ಡದಾದ ಬ್ರಹ್ಮನಲ್ಲಿ 84 ಲಕ್ಷ ಜೀವರಾಶಿಗಳು ಸಹಿತವಾಗಿ 14 ಲೋಕಗಳ ಮೊದಲುಗೊಂಡು ಅದರಲ್ಲಿ ಏನಾಯಿತು ಅಂದರೆ ಈ ದೇಹ ಅನ್ನುವಂಥದ್ದು ಒಂದು ಹುಟ್ಟಿದ್ದು. ಮತ್ತು ಜೀವ ದೊಡ್ಡವನಂತಿರೋ ಸಣ್ಣವನಂತಿರೋ ಅವನಿಲ್ಲ, ಜೀವಂತಿಲ್ಲ. ಹುಟ್ಟ್ಯಾರಿಂದ ಕೂಡ ದೊಡ್ಡವರಿಂದ ಹುಟ್ಟ್ಯಾನಿಲ್ಲ, ಸಣ್ಣವನಿಂದ ಅಲ್ಲ, ದೊಡ್ಡವನಿಂದನೇ. ದೊಡ್ಡವರಿಂದ ಹುಟ್ಟಿದ ಮೇಲೆ ದೊಡ್ಡವರು ಇರ್ಬೇಕಲ್ಲ, ಸಣ್ಣವನ ಹೆಂಗತ್ತೆ? ಬ್ರಾಹ್ಮಣರಲ್ಲಿ ಹುಟ್ಟ್ಯಾರಂದ್ರೆ ಹುಟ್ಟಿದ ಬ್ರಾಹ್ಮಣ ಅನ್ನೋದಿಲ್ಲ, ಮತ್ತೆ ಅವನು ಹೊಲೆ ಅಂತಾರೆ. ಯಾಕಂದ್ರೆ ಬ್ರಾಹ್ಮಣ ಉತ್ತಮ ಜಾತಿ ಅಂತೀವಿ, ಉತ್ತಮ ಕುಲ. ಸುಮ್ಮನೆ ಇದೆ ಹೇಳಕ್ಕ. ಬ್ರಾಹ್ಮಣಲ್ಲಿ ಹುಟ್ಟಿದವನಿಗೆ ಬ್ರಾಹ್ಮಣ ಅಂತೀವಿಲ್ಲ, ಬೇರೆ ಅಂತೀವ ನೀವು. ಮತ್ತು ಬ್ರಹ್ಮದಲ್ಲಿ ಹುಟ್ಟಿದವನ್ ನೀನು ಬೇರೆ ಹೆಂಗೆ ಹೇಳ್ತಿದೆ? ಬ್ರಹ್ಮ ಅನ್ನಬೇಕಲ್ಲ, ಅನ್ನಬೇಕಲ್ಲ. ಅದನ್ನು ತಿಳ್ಕೋಕ್ಕೋಸ್ಕರವಾಗಿ ಹೇಳಿದ್ರು, ಇದು ಕಲ್ಪಿತ ಪುರುಷ, ಇದು ನಿಂದಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ರು. ಟೈಮ್ ಆಗ್ಯದ, ಒಂದು ಮಂಗಲವನ್ನು ಹೇಳ್ರಿ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರುಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಲೌಕಿಕ ಪರಮಾರ್ಥವೆರಡನು ಮಾಡದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರಾಮಾತನ ಶಂಭೋ ಲಿಂಗವನ್ನು ರಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭಾವದಿಂದ ತಾರಿಸಿದೆ, ಗುರುವರ ಈ ಭಾವದಿಂದ ತಾರಿಸಿದೆ. ಭಾವಮಾಲೆ ಒಳಗದೆ ನಂಬ ಭ್ರಮೆಯನ್ನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ.